ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕಿರಣ್ ಸರ್. ಸೊ ಟ್ರಿಪಲ್ ಟಿ ಅಕಾಡೆಮಿಯಿಂದ ಮಕ್ಕಳ ಬನ್ನಿ, ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥ ಟಾಪಿಕ್ ಬಂದು ಪೀರಿಯಾಡಿಕ್ ಪ್ರಾಪರ್ಟೀಸ್ ಆ್ಯಂಡ್ ದೇರ್ ಟ್ರೆಂಡ್ಸ್ ಇನ್ ಅ ಪೀರಿಯಾಡಿಕ್ ಟೇಬಲ್. ಸೊ ಆ ವಿಡಿಯೋನ ಎಲ್ಲ ನೋಡಿದ್ರ ಅಂತ ಅನಿಸುತ್ತೆ. ಸೊ ಆ ವಿಡಿಯೋದಲ್ಲಿ ಯಾವುದನ್ನ ಪೀರಿಯಾಡಿಕ್ ಪ್ರಾಪರ್ಟೀಸ್ ಇತ್ತು ಮತ್ತು ಆ ಪೀರಿಯಾಡಿಕ್ ಪ್ರಾಪರ್ಟೀಸು ಅಕ್ರಾಸ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ಹೇಗೆಲ್ಲ ವೇರಿಯೇಷನ್ ಆಯಿತು ಅನ್ನೋದನ್ನು ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಆ ಪೀರಿಯಾಡಿಕ್ ಟ್ರೆಂಡ್ಸನ್ನು ನಾವು ನೆನ್ಪಿಟ್ಕೋಬೇಕು ಅಂತಂದರೆ ಒಂದೆರಡು ಫ್ಯಾಕ್ಟರ್ಸನ್ನು ಕೂಡ ನೆನ್ಪಿಟ್ಕೋಬೇಕಿತ್ತು. ಆ ಫ್ಯಾಕ್ಟರ್ಸ್ ಅಂತಂದರೆ ಒಂದು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಇನ್ನೊಂದು ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳಿದ್ವಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋಂಥ ಟಾಪಿಕ್ ಬಂದು ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಹೈಬ್ರಿಡೈಸೇಷನ್. ಮಕ್ಕಳ ಏನು ಗೊತ್ತಾ, ಹೈಬ್ರಿಡೈಸೇಷನ್ ಅಂತ ಹೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಒಂದು ಥಾಟ್ ಅಂತೂ ಬಂದಿರುತ್ತೆ, ಹೈಬ್ರಿಡ್. ತುಂಬ ಜನ ಕೇಳಿರ್ತೀರ. ಫಾರ್ ಎಕ್ಸಾಂಪಲ್, ಈಗ ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದು ಪೊಮ್ಯಾಟೊ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇದೇ ನೀನು ಟೊಮ್ಯಾಟೋನು ಕೇಳ್ತಾ ಇಲ್ಲ ಅಥವಾ ಪೊಟ್ಯಾಟೋನು ಕೇಳ್ತಾ ಇಲ್ಲ, ಒಂದು ಪೊಮ್ಯಾಟೊ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಂತಂದರೆ ಇಟ್ಸ್ ಸಿಂಪಲ್, ಇಟ್ಸ್ ಅ ಹೈಬ್ರಿಡ್ ಆಫ್ ಟೊಮ್ಯಾಟೊ ಆ್ಯಂಡ್ ಪೊಟ್ಯಾಟೊ. ಅದೇ ಥರ ಹೈಬ್ರಿಡ್ ನಾವು ಡೈಲಿ ಲೈಫಲ್ಲಿ ತುಂಬ ಕಡೆ ಯೂಸ್ ಮಾಡ್ತಿದ್ದೀವಿ ಈ ಒಂದು ಟರ್ಮನ್ನು, ಹೈಬ್ರಿಡ್ ಅಂತ. ಸೊ ಹೈಬ್ರಿಡೈಸೇಷನ್, ನಮ್ಮ ಕೆಮಿಸ್ಟ್ರಿನಲ್ಲಿ ಹೈಬ್ರಿಡೈಸೇಷನ್ ಅಂದರೆ ಏನ್ರು? ಇಟ್ಸ್ ವೆರಿ ಸಿಂಪಲ್. ಈಗ ಅಟಾಮಿಕ್ ಆರ್ಬಿಟಲ್ಸ್, ನಾನು ಕ್ವಾಂಟಮ್ ನಂಬರ್ಸ್ ಹೇಳುವಾಗ ಆರ್ಬಿಟ್ಸ್ ಮತ್ತು ಆರ್ಬಿಟಲ್ಸಿಗೆ ಡಿಫರೆನ್ಸಸ್ಸನ್ನು ಹೇಳಿದ್ದೆ. ಏನದು ಡಿಫರೆನ್ಸು ಆರ್ಬಿಟ್ಸು ಮತ್ತು ಆರ್ಬಿಟಲ್ಸು? ಆ ವಿಡಿಯೋ ನೋಡಿದ್ರೆ ನಿಮಗೆ ಆರ್ಬಿಟ್ ಮತ್ತು ಆರ್ಬಿಟಲ್ಸ್ಗೆ ಡಿಫರೆನ್ಸಸ್ ಗೊತ್ತಾಗುತ್ತೆ. ಈ ಆರ್ಬಿಟಲ್ಸ್ ಅಂತ ಏನು ಹೇಳ್ತೀವಲ್ವಾ, ದೋಸ್ ಆರ್ ದ 3-dimensional region where probability of finding the electron will be maximum around the nucleus of an atom. ಅಂದರೆ ಅರೌಂಡ್ ಅನ್ ಆಟಮ್ ನಾವು ಎಲ್ಲೆಲ್ಲ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ತುಂಬ ಜಾಸ್ತಿ ಇರುತ್ತೆ ಅಲ್ವಾ, ಆ ಒಂದು ಪರ್ಟಿಕ್ಯುಲರ್ ರೀಜನ್ನ ನಾವು ಆರ್ಬಿಟಲ್ಸ್ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ 4 different ಆರ್ಬಿಟಲ್ಸ್, ನೇಮ್ಲಿ ಎಸ್ ಆರ್ಬಿಟಲ್ ಇರುತ್ತೆ, ಪಿ ಆರ್ಬಿಟಲ್ ಇರುತ್ತೆ, ಡಿ ಮತ್ತು ಎಫ್ ಆರ್ಬಿಟಲ್ ಇರುತ್ತೆ. ಈ ಎಸ್ ಪಿ ಡಿ ಎಫ್ ಆರ್ಬಿಟಲ್ ಶೇಪ್ಸನ್ನು ಕೂಡ ನಾನು ಕ್ವಾಂಟಮ್ ನಂಬರ್ಸ್ ಡಿಸ್ಕಸ್ ಮಾಡುವಾಗ ಹೇಳಿದ್ವಿ. ಸೊ ಆ ಕ್ವಾಂಟಮ್ ನಂಬರ್ಸ್ ಶೇಪ್, ಎಸ್ ಆರ್ಬಿಟಲ್ ಬಂದು ನಮಗೆ ಸ್ಪೆರಿಕಲ್ ಶೇಪ್ ಇರುತ್ತೆ, ಪಿ ಆರ್ಬಿಟಲ್ಲು ಡಂಬಲ್ಡ್ ಶೇಪ್ ಇರುತ್ತೆ, ಡಿ ಆರ್ಬಿಟಲ್ ಬಂದು ಡಬಲ್ ಶೇಪ್ ಇರುತ್ತೆ, ಎಫ್ ಆರ್ಬಿಟಲ್ ಬಂದು ನಮಗೆ ಕಾಂಪ್ಲಿಕೇಟೆಡ್ ಶೇಪ್ ಇರುತ್ತೆ. ಸೊ ಅದೆಲ್ಲನೂ ಕೂಡ ನಾನು ಅಲಾಂಗ್ ವಿತ್ ಆಕ್ಸಿಸ್ XYZ ಆಕ್ಸಿಸನ್ನು ಯೂಸ್ ಮಾಡಿ ಡಿಸ್ಕಸ್ ಮಾಡಿರ್ತೀವಿ. ಸೊ ಇವತ್ತಿನ ಟಾಪಿಕ್ಗೆ ಎಂಟ್ರಿ ಆಗೋಣ. ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಅಂತಂದ್ರೆ ನೋಡಿ, ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಹೈಬ್ರಿಡೈಸೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ದ ಸೈಂಟಿಸ್ಟ್ ಪೌಲಿಂಗ್. ಪೌಲಿಂಗ್ ಅನ್ನೋ ಸೈಂಟಿಸ್ಟು ನಮ್ಮ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಪೌಲಿಂಗ್. ಸೊ ಇಟ್ ಈಸ್ ಜಸ್ಟ್ ಅನ್ ಇಂಟರ್ಮಿಕ್ಸಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಅಟಾಮಿಕ್ ಆರ್ಬಿಟಲ್ ಇಂಟರ್ಮಿಕ್ಸ್ ಆಗೋದು. ಯಾವ ತರ ಅಟಾಮಿಕ್ ಆರ್ಬಿಟಲ್ ಇಂಟರ್ಮಿಕ್ಸ್ ಆಗುತ್ತೆ? ಅಟಾಮಿಕ್ ಆರ್ಬಿಟಲ್ ಹ್ಯಾವಿಂಗ್ ಆಲ್ಮೋಸ್ಟ್ ದ ಸೇಮ್ ಎನರ್ಜಿ ಇರುವಂತ ಅಟಾಮಿಕ್ ಆರ್ಬಿಟಲ್ ಇಂಟರ್ಮಿಕ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಸೆಕೆಂಡ್ ಶೆಲ್ಲಿನ ಎಸ್ ಆರ್ಬಿಟಲ್ ಕನ್ಸಿಡರ್ ಮಾಡ್ತಾ ಇದೀನಿ ಅಂತಂದ್ರೆ, ಸೇಮ್ ಸೆಕೆಂಡ್ ಶೆಲ್ಲಿನ ಪಿ ಆರ್ಬಿಟಲ್ ನ ಕನ್ಸಿಡರ್ ಮಾಡಿದ್ರೆ ದೇ ಹ್ಯಾವ್ ಸ್ಲೈಟ್ಲಿ ಡಿಫರೆನ್ಸ್ ಇನ್ ದೇರ್ ಎನರ್ಜಿ. ಆ ಡಿಫರೆಂಟ್ ಎನರ್ಜಿ ಅಂತಂದ್ರೆ ನೆಗ್ಲಿಜಿಬಲ್ ಡಿಫರೆನ್ಸ್ ಇರುತ್ತೆ. ಆ ನೆಗ್ಲಿಜಿಬಲ್ ಡಿಫರೆನ್ಸ್ ಇರುವಂತ ಎನರ್ಜಿನ ನಾನು ಕನ್ಸಿಡರ್ ಮಾಡ್ತಾ ಇದೀನಿ ಅಂತಂದ್ರೆ ದೇ ಹ್ಯಾವ್ ಆಲ್ಮೋಸ್ಟ್ ಸೇಮ್ ಆರ್ ನಿಯರ್ಲಿ ಸೇಮ್ ಎನರ್ಜಿ ಅಂತ ಹೇಳಿರ್ತೀವಿ. ಆ ಥರ ಅಟಾಮಿಕ್ ಆರ್ಬಿಟಲ್ಲು ಇಂಟರ್ಮಿಕ್ಸಿಂಗ್ ಆದರೆ ದೇ ಗಿವ್ ಆರ್ಬಿಟಲ್ ವಿಚ್ ಈಸ್ ಹ್ಯಾವಿಂಗ್ ಅ ಆಲ್ಮೋಸ್ಟ್ ಸೇಮ್ ಎನರ್ಜಿ ಆಸ್ ವೆಲ್ ಆಸ್ ಐಡೆಂಟಿಕಲ್ ಶೇಪ್. ಈಗ ನಾನು ಹೇಳಿದೆ, ಎಸ್ ಆರ್ಬಿಟಲ್ ಮತ್ತು ಪಿ ಆರ್ಬಿಟಲ್ ಆಫ್ ದ ಸೇಮ್ ಶೆಲ್ ಗೆಟಿಂಗ್ ಇಂಟರ್ಮಿಕ್ಸ್ಡ್ ಆ್ಯಂಡ್ ದೇ ಗಿವ್ ಅ ಆರ್ಬಿಟಲ್ ವಿತ್ ಸೇಮ್ ಎನರ್ಜಿ ಆ್ಯಂಡ್ ಐಡೆಂಟಿಕಲ್ ಶೇಪ್ ಅಂತ ಹೇಳಿದೆ. ಒಂದು ಥಿಂಗ್ ನೀವು ನೆನ್ಪಿಟ್ಕೋಬೇಕಿರೋದು ನೋಡಿ, ಯಾವುದೇ ಆರ್ಬಿಟಲ್ಲು ನಮಗೆ ಇಂಟರ್ಮಿಕ್ಸಿಂಗ್ ಅಂದರೆ ಹೈಬ್ರಿಡೈಸೇಷನ್ ಟಾಪಿಕಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಶೇಪ್, ಎಸ್ ಆರ್ಬಿಟಲ್ ಏನು ಶೇಪ್ ಇರುತ್ತೋ ಸ್ಪೆರಿಕಲ್ ಶೇಪ್ ಇರುತ್ತೆ, ಪಿ ಆರ್ಬಿಟಲ್ ಏನು ಶೇಪ್ ಇರುತ್ತೋ ಡಂಬಲ್ ಶೇಪ್ ಇರುತ್ತೆ, ಡಿ ಆರ್ಬಿಟಲ್ ಏನು ಶೇಪ್ ಇರುತ್ತೋ ಡಬಲ್ ಶೇಪ್ ಇರುತ್ತೆ. ಯಾವುದೇ ಆರ್ಬಿಟಲ್ ಇಂಟರ್ಮಿಕ್ಸ್ ಆಗ್ತಾ ಇದೆಯಪ್ಪ, ಬಟ್ ನಮಗೆ ಬರೋ ಆರ್ಬಿಟಲ್ಲು ಯಾವುದೇ ಹೈಬ್ರಿಡೈಸೇಷನ್ ಆಗಿದ್ರು ಯು ವಿಲ್ ಗೆಟ್ ಅ ಆರ್ಬಿಟಲ್ ವಿತ್ ದ ಸೇಮ್ ಶೇಪ್ ಆ್ಯಂಡ್ ಈಕ್ವಲ್ ಎನರ್ಜಿ ರೆಸ್ಪೆಕ್ಟಿವ್ಲಿ. ಏನು ಹಾಗಂದ್ರೆ ನೋಡಿ, ತುಂಬ ಸಿಂಪಲ್. ಎಸ್ ಆರ್ಬಿಟಲ್ ಸ್ಪೆರಿಕಲ್ ಶೇಪ್ ಇತ್ತು, ಪಿ ಆರ್ಬಿಟಲ್ ಡಂಬಲ್ ಶೇಪ್ ಇತ್ತು. ಈ ಥರ ಎಲ್ಲ ಆರ್ಬಿಟಲ್ಸನ್ನ ನಾನು ಕನ್ಸಿಡರ್ ಮಾಡ್ತಾ ಇರ್ತೀವಿ. ಎಸ್, ಪಿ, ಡಿ ಆರ್ಬಿಟಲ್ ಈ ಥರದ್ದು. ಏನು ಶೇಪ್ ಇದೆಯಪ್ಪ? ಸ್ಪೆರಿಕಲ್. ಪಿ ಆರ್ಬಿಟಲ್ ಏನು ಶೇಪ್ ಇದೆಯೋ ಡಂಬಲ್ ಶೇಪ್. ಎಷ್ಟು ಆರ್ಬಿಟಲ್ ಇಂಟರ್ಮಿಕ್ಸ್ ಆಗ್ತಾ ಇದೆಯಪ್ಪ? 2 ಆರ್ಬಿಟಲ್. ಅದು ಕೂಡ ಗೊತ್ತಿರಲಿ, ಪಾಸ್ಟುಲೇಟ್ಸ್ ಆಫ್ ಹೈಬ್ರಿಡೈಸೇಷನ್ಲಿ
ಇದೆಲ್ಲ ಕೂಡ ಇರುತ್ತೆ. ಬಟ್ ನಾವು ಶಾರ್ಟ್ ವಿಡಿಯೋ ಮಾಡ್ತಿರೋದ್ರಿಂದ ಐ ಆಮ್ ನಾಟ್ ಎಕ್ಸ್ಪ್ಲೈನಿಂಗ್ ಪಾಸ್ಟುಲೇಟ್, ಐ ಆಮ್ ಡೈರೆಕ್ಟ್ಲಿ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೈಬ್ರಿಡೈಸೇಷನ್ ಅಂಡ್ ಹೌ ಟು ಪ್ರೆಡಿಕ್ಟ್ ದ ಹೈಬ್ರಿಡೈಸೇಷನ್ ಇಫ್ ದೆ ಗಿವ್ ಮಾಲಿಕ್ಯೂಲ್ ಅಂತ. ಅದನ್ನ ನಾನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ನೋಡಿ, 2 ಆರ್ಬಿಟಲ್ ಇಂಟರ್ ಮಿಕ್ಸ್ ಆಗ್ತಾ ಇದೆ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಗಿವ್ 2 ಹೈಬ್ರಿಡ್ ಆರ್ಬಿಟಲ್ಸ್. 2 ಹೈಬ್ರಿಡ್ ಆರ್ಬಿಟಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೈಬ್ರಿಡ್ ಆರ್ಬಿಟಲ್ ಎಲ್ಲನೂ ಕೂಡ ಈ ಶೇಪ್ ಇರುತ್ತೆ. ನೋಡಿ, ದೆರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಪಿ ಆರ್ಬಿಟಲ್ ಅಂಡ್ ಹೈಬ್ರಿಡ್ ಆರ್ಬಿಟಲ್. ಪಿ ಆರ್ಬಿಟಲ್ಲು ಡಂಬಲ್ ಶೇಪ್ ಇತ್ತು, ಹೈಬ್ರಿಡ್ ಆರ್ಬಿಟಲ್ಲು ಡಂಬಲ್ ಶೇಪೇ ಅನ್ಸುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಒನ್ ಆಫ್ ದ ಲೋಬ್ ಇನ್ ಹೈಬ್ರಿಡ್ ಆರ್ಬಿಟಲ್ ಈಸ್ ಲಾರ್ಜರ್ ದ್ಯಾನ್ ದ ಅದರ್. ಯಾಕೆ ಆ ಥರ ಇರುತ್ತೆ ಅಂತಂದರೆ ಇಟ್ಸ್ ವೆರಿ ಸಿಂಪಲ್ ಕಂಡ್ರೋ. ಏನಂತಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಈ ಬಿಗ್ಗರ್ ಲೋಬಲ್ಲಿ ಜಾಸ್ತಿ ಇರುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ವಿಲ್ ಬಿ ಮಿನಿಮಮ್ ಲೀಸ್ಟ್ ಇನ್ ಸ್ಮಾಲರ್ ಲೋಬ್. 2 ಆರ್ಬಿಟಲ್ ಅಂತ ಹೇಳಿದ್ರು ಒಂದೇ ಬರ್ದಿದ್ರ, ಡಿಫ್ರೆಂಟ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಒಂದು ಆರ್ಬಿಟಲ್ ಈ ಥರ ಇದೆ ಅಂತಂದರೆ ಇನ್ನೊಂದು ಆರ್ಬಿಟಲ್ಲು ಎಕ್ಸಾಕ್ಟ್ಲಿ ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ನಮಗೆ ಅರೇಂಜ್ ಆಗುತ್ತೆ. ಯಾಕೆ ಸರ್ ಇದೇ ಒಂದು ಡೈರೆಕ್ಷನಲ್ಲಿ ಅರೇಂಜ್ ಆಗಬೇಕು ಅಂತಂದರೆ ಅದನ್ನು ಕೂಡ ಪಾಸ್ಟುಲೇಟ್ಸಲ್ಲಿ ಹೇಳಿರ್ತಾರೆ. ಸೊ ಹೈಬ್ರಿಡ್ ಆರ್ಬಿಟಲ್ಸ್ ಆಕ್ಯುಪೈಸ್ ಅ ಡಿಫ್ರೆಂಟ್ ಪೊಸಿಷನ್ ಇನ್ ಅ 3-dimensional ಸ್ಪೇಸ್. ಆ ಡಿಫ್ರೆಂಟ್ ಪೊಸಿಷನ್ ಯಾಕೆ ಬರಬೇಕು ಅಂತಂದರೆ ಟು ಅಟೈನ್ ಅ ಸ್ಟೆಬಿಲಿಟಿ ಆಫ್ ದ ಮಾಲಿಕ್ಯೂಲ್. ಈಗ ನಾನು 2 ಆರ್ಬಿಟಲ್ ಇದೆ ಅಂತಂದರೆ ಹೀಗೆ ಕೂಡ ನಾನು ಏನು ಮಾಡ್ಬೋದು, ಅದನ್ನು ಅಟ್ಯಾಚ್ ಮಾಡ್ಬೋದು. ಬಟ್ 2 ಆರ್ಬಿಟಲ್ ಅಂತ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಎಲೆಕ್ಟ್ರಾನ್ಸ್ ನಮ್ಮ ತಲೆಯಲ್ಲಿರಬೇಕು. ಎಲೆಕ್ಟ್ರಾನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಆಲ್ ದೋಸ್ ಎಲೆಕ್ಟ್ರಾನ್ ಕ್ಯಾರೀಸ್ ಅ ನೆಗೆಟಿವ್ ಚಾರ್ಜ್ ಆ್ಯಂಡ್ ಸೇಮ್ ಚಾರ್ಜಸ್ ರಿಪಲ್ಸ್ ಈಚ್ ಅದರ್. ಆರ್ಬಿಟಲ್ಸ್ ಅಂತಂದರೆ ನೀವು ತಲೆಯಲ್ಲಿ ಎಲೆಕ್ಟ್ರಾನ್ಸನ್ನು ಇಟ್ಕೊಂಡಿರಿ. ಆಲ್ ದೋಸ್ ಆರ್ಬಿಟಲ್ ಹ್ಯಾಸ್ ಅ ಡಿಫ್ರೆಂಟ್ ಎಲೆಕ್ಟ್ರಾನ್ಸ್. ನೋಡಿ, ಇಲ್ಲೊಂದು ಆರ್ಬಿಟಲ್ ಇದೆ, ಇಲ್ಲೊಂದು ಆರ್ಬಿಟಲ್ ಇದೆ. ಎಲ್ಲ ಆರ್ಬಿಟಲಲ್ಲೂ ಎಲೆಕ್ಟ್ರಾನ್ಸ್ ಇರುತ್ತಲ್ವೇನ್ರೋ. ಎಲೆಕ್ಟ್ರಾನ್ಸ್ ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಸೇಮ್ ಚಾರ್ಜಸ್ ಇರುತ್ತೆ, ರಿಪಲ್ ಈಚ್ ಅದರ್ ಅಂತ ಹೇಳಿರ್ತೀವಿ. ರಿಪಲ್ಸಿವ್ ಇಂಟ್ರಾಕ್ಷನ್ ಜಾಸ್ತಿ ಆಗಿಬಿಟ್ರೆ ಎನರ್ಜಿನೂ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆ್ಯಂಡ್ ಹೌ ಎನರ್ಜಿ ಇಸ್ ರಿಲೇಟೆಡ್ ಟು ಸ್ಟೆಬಿಲಿಟಿ, ಪ್ರೀವಿಯಸ್ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಇಫ್ ಎನರ್ಜಿ ಇನ್ಕ್ರೀಸಸ್ ಸ್ಟೆಬಿಲಿಟಿ ಡಿಕ್ರೀಸಸ್ ಅಂತ. ಹಾಗಾಗಿ ನೋಡಿ, ರಿಪಲ್ಸಿವ್ ಇಂಟ್ರಾಕ್ಷನನ್ನು ಅವಾಯ್ಡ್ ಮಾಡೋದಕ್ಕೆ ದೇ ಶುಡ್ ಬಿ ಅರೇಂಜ್ಡ್ ಇನ್ ಅ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್. ಹಾಗಾಗಿ 180 ಡಿಗ್ರಿ ಅರೇಂಜ್ ಆಗುತ್ತೆ. ಎಷ್ಟು ಆರ್ಬಿಟಲ್ ಇದ್ದಾಗ? 2 ಆರ್ಬಿಟಲ್ ಇದ್ದಾಗ. ಈ ಥರ ಡಿಫ್ರೆಂಟ್ ಹೈಬ್ರಿಡೈಸೇಷನನ್ನು ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಹೈಬ್ರಿಡೈಸೇಷನ್ ಬಂದು sp hybridization. Name itself indicates how many s orbital is involving. 1 s orbital is involving. How many p orbital is involving? 1 p orbital is involving. If 1 s orbital and 1 p orbital intermix to give ಎಷ್ಟು orbital involve ಆಯಿತು? 2. It gives 2 hybrid orbitals that is considered as sp hybrid orbitals. 2 sp hybrid orbital ಫಾರ್ಮೇಷನ್ ಆಗುತ್ತೆ. ಇವಾಗ ನಾನು ಎಕ್ಸಾಂಪಲ್ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಬರೆದಿದ್ದೆ ಅಲ್ವಾ, ಅಂದರೆ ಶೇಪ್ ಆಫ್ ಆರ್ಬಿಟಲ್ಸ್. ಅದೇ ಎಕ್ಸಾಂಪಲ್ ಇಲ್ಲಿ ನಾವು ತಗೊಳ್ಳೋದು. ಎಸ್ ಆರ್ಬಿಟಲ್ ಸ್ಪೆರಿಕಲ್ ಇರುತ್ತೆ, ಪಿ ಆರ್ಬಿಟಲ್ ಬಂದು ಡಂಬಲ್ ಶೇಪ್ ಇರುತ್ತೆ. ಈ 2 ಆರ್ಬಿಟಲ್ ಇಂಟರ್ಮಿಕ್ಸ್ ಆಗ್ತಾ ಇದೆ ಅಂತಂದರೆ ನೋಡಿ, ಇಂಟರ್ಮಿಕ್ಸ್ ಆಗಿದೆ. ಇಂಟರ್ಮಿಕ್ಸ್ ಆದಾಗ ನಮಗೆ ಆರ್ಬಿಟಲ್ಸ್ ವಿತ್ ಈಕ್ವಲ್ ಎನರ್ಜಿ ಆ್ಯಂಡ್ ಐಡೆಂಟಿಕಲ್ ಶೇಪ್ ಇರುವಂಥ 2 ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಯಿತು. ಇದನ್ನು ನಾನು ಎಸ್ ಅಂತ ರೆಪ್ರೆಸೆಂಟ್ ಮಾಡಿದ್ದೆ, ಇದನ್ನು ಪಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಆ್ಯಂಡ್ ದೀಸ್ ಆರ್ಬಿಟಲ್ಸ್ ಆರ್ ಕನ್ಸಿಡರ್ಡ್ ಆಸ್ 2 sp ಹೈಬ್ರಿಡ್ ಆರ್ಬಿಟಲ್ಸ್. ಆ 2 sp ಹೈಬ್ರಿಡ್ ಆರ್ಬಿಟಲ್ಸು ನೋಡಿ ಇಲ್ಲಿ ದೇ ಆರ್ ಅರೇಂಜ್ಡ್ ಅಟ್ ಅನ್ ಆಂಗಲ್ ಆಫ್ 180 ಡಿಗ್ರಿ. 2 ಆರ್ಬಿಟಲ್ ನಿಮ್ಮ ಕೈಗೆ ಕೊಟ್ಬಿಡ್ತೀನಿ, ಅರೇಂಜ್ ಮಾಡಿರೋ ಮ್ಯಾಕ್ಸಿಮಮ್ ಡಿಸ್ಟೆನ್ಸಲ್ಲಿ ಅಂತಂದರೆ ನಾವು ಅದನ್ನು ಅರೇಂಜ್ ಮಾಡೋಕ್ಕಾಗೋದು 180 ಡಿಗ್ರಿನಲ್ಲಿ ಅಷ್ಟೇ. 180 ಡಿಗ್ರಿನಲ್ಲಿ ಅರೇಂಜ್ ಆಗ್ತಾ ಇದೆ ಅಂತಂದರೆ ನಾವು ಶೇಪ್ ಕೂಡ ಈಸಿಲಿ ಹೇಳ್ಬೋದು. 180 ಡಿಗ್ರಿ ಇತ್ತು ಅಂತಂದರೆ ಲೀನಿಯರ್ ಶೇಪ್ ಅಂತ ಹೇಳ್ತೀವಿ. ಏನು ಶೇಪ್ ಇರುತ್ತೆ? ಲೀನಿಯರ್ ಶೇಪ್. ಅಂದರೆ ಜಮಿಟ್ರಿ ಆಫ್ ದ ಮಾಲಿಕ್ಯೂಲ್ ಲೀನಿಯರ್. 180 ಡಿಗ್ರಿ ಬಾಂಡ್ ಆ್ಯಂಗಲ್. ನೋಡಿ, ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸನ್ನು ನಾವು ಥ್ರೂ ಹೈಬ್ರಿಡೈಸೇಷನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ನೋಡೋಣ. ಒಂದು ಎಕ್ಸಾಂಪಲನ್ನು ನಾನು sp ಹೈಬ್ರಿಡೈಸೇಷನ್ಲಿ ತಗೋತೇನೆ. ಬೆರಿಲಿಯಂ ಕ್ಲೋರೈಡ್. ಬೆರಿಲಿಯಂ ಕ್ಲೋರೈಡಲ್ಲಿ ಸೆಂಟ್ರಲ್ ಆಟಮ್ ಯಾವ್ದು? ಬೆರಿಲಿಯಂ ಇರುತ್ತೆ. ಬೆರಿಲಿಯಂ ಅಟಾಮಿಕ್ ನಂಬರ್ ಏನಪ್ಪ? ನೋಡಿ, ಹೈಡ್ರೋಜನ್ ಇದೆ, ಹೀಲಿಯಂ ಇದೆ, ಲಿಥಿಯಂ ಇದೆ, ಬೆರಿಲಿಯಂ ಇದೆ. ಅಂದರೆ ಬೆರಿಲಿಯಂ ಅಟಾಮಿಕ್ ನಂಬರ್ ಈಸ್ 4. ಓಕೆ, ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಬರೆದಿರ್ತೀನಿ. ಬೆರಿಲಿಯಂಗೆ ಅಟಾಮಿಕ್ ನಂಬರ್ 4 ಇರುತ್ತೆ. ಹೌ ಟು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? 1s2 2s2. ಎಷ್ಟು ಎಲೆಕ್ಟ್ರಾನ್ ಬರ್ದಿದ್ದೀನಪ್ಪ ನಾನು? 4 ಎಲೆಕ್ಟ್ರಾನ್ಸನ್ನು 1s2 2s2 ಅಂತ ಬರ್ದಿದ್ದೀನಿ.
ಇದು ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದು ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಕ್ಸೈಟೆಡ್ ಸ್ಟೇಟಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಜಸ್ಟ್ ಒಂದು ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿನ ನಾನು ಸಪ್ಲೈ ಮಾಡ್ತೀನಿ. ಎನರ್ಜಿ ಸಪ್ಲೈ ಮಾಡಿದಾಗ ಒನ್ ಆಫ್ ದ ಎಲೆಕ್ಟ್ರಾನ್ ಗೆಟ್ ಎಕ್ಸೈಟೆಡ್ ಫ್ರಮ್ 2s to 2p. ಸೇಮ್ ಶೆಲ್ಲಲ್ಲೇ ಇರುತ್ತೆ, 2s ಇಂದ 2pಗೆ ಜಂಪ್ ಆಗುತ್ತೆ. ಎಕ್ಸೈಟೆಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಬೆರಿಲಿಯಂ ಈಸ್ 1s2 2s1 2p1 ಅಂತ ಬರ್ತಿರ್ತೀನಿ. ಹಾಗಾದರೆ ಇಲ್ಲಿ ನೋಡಿ, ವೇಲೆನ್ಸ್ ಶೆಲ್ಲಲ್ಲಿ 2 ಡಿಫ್ರೆಂಟ್ ಆರ್ಬಿಟಲ್ ವಿ ಹಾವ್. ಒನ್ ಈಸ್ 2s, ಅನದರ್ ಒನ್ ಈಸ್ 2p. ಎರಡು ಆರ್ಬಿಟಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯಪ್ಪ? ಒಂದು ಸಿಂಗಲ್ ಎಲೆಕ್ಟ್ರಾನ್ಸ್ ಇದೆ. ಅದೇ 2s ಆರ್ಬಿಟಲ್ ಮತ್ತು 2p ಆರ್ಬಿಟಲ್ ನಮಗೆ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗೋದು. ಅದನ್ನು ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಎಕ್ಸೈಟೆಡ್ ಸ್ಟೇಟ್ ಕಾನ್ಫಿಗರೇಷನ್ 1s2 2s1 ಮತ್ತು 2p1 ಅಂತ ಹೇಳಿರ್ತೀವಿ. 1s2 2s1 2p1 ನೋಡಿ. ಇದು ಇನ್ನರ್ ಶೆಲ್ ಆರ್ಬಿಟಲ್. ಇನ್ನರ್ ಶೆಲ್ ಆರ್ಬಿಟಲ್ ನಾವು ಕನ್ಸಿಡರ್ ಮಾಡೋದೇನು ಬೇಕಾಗಿಲ್ಲ, ಬಿಕಾಸ್ ಹೈಬ್ರಿಡೈಸೇಷನ್ ನಾವು ಕನ್ಸಿಡರ್ ಮಾಡೋದು ವೇಲೆನ್ಸ್ ಶೆಲ್ಲಲ್ಲಿ. ವೇಲೆನ್ಸ್ ಶೆಲ್ಲಲ್ಲಿ ವಿ ಹಾವ್ ಅ 2s1 1 ಎಲೆಕ್ಟ್ರಾನ್ ಇದೆ. 2p ವಿ ಹಾವ್ 3 ಆರ್ಬಿಟಲ್, ಬಟ್ ಓನ್ಲಿ 1 ಆರ್ಬಿಟಲ್ ಹ್ಯಾಸ್ ಸಿಂಗಲ್ ಎಲೆಕ್ಟ್ರಾನ್, ಅಂಡ್ ದೀಸ್ 2 ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್ ಇನ್ ಹೈಬ್ರಿಡೈಸೇಷನ್. ಯಾವ ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆಯಪ್ಪ? ಒಂದು ಆರ್ಬಿಟಲ್ ಎಸ್, ಇನ್ನೊಂದು ಆರ್ಬಿಟಲ್ ಪಿ. ಹಾಗಾಗಿ sp ಹೈಬ್ರಿಡೈಸೇಷನ್ ಅಂತ ಹೇಳಿದ್ವಿ. ಇನ್ನೊಂದು ಟರ್ಮಿನಲ್ ಆಟಮ್ ಕೂಡ ಇದೆ ನಮ್ಮ ಹತ್ರ, ಕ್ಲೋರಿನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಪ್ಪ? ಕ್ಲೋರಿನ್ ಅಟಾಮಿಕ್ ನಂಬರ್ ಬಂದು 17 ಕಂಡ್ರು. ನೋಡಿ, ಕ್ಲೋರಿನ್ ಅಟಾಮಿಕ್ ನಂಬರ್ 17 ಅಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p6 3s2 3p5 ಅಂತ ಬರೀತೀನಿ. 3s2 ಅಂದರೆ 2 ಎಲೆಕ್ಟ್ರಾನ್ ಪೇರ್ ಆಗಿರುತ್ತೆ. 3p5 ಅಂತಂದರೆ ಔಟ್ ಆಫ್ 3 ಆರ್ಬಿಟಲ್ಸ್ 1 2 3 4 5 ಓನ್ಲಿ 1 ಆರ್ಬಿಟಲ್ ಈಸ್ ಹ್ಯಾವಿಂಗ್ ಅ ಅನ್ಪೇರ್ಡ್ ಎಲೆಕ್ಟ್ರಾನ್. ನೋಡಿ, ಹೈಬ್ರಿಡೈಸೇಷನ್ ಆಗುವಾಗ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ ಇದ್ರೂ ಇನ್ವಾಲ್ವ್ ಆಗುತ್ತೆ, ಹಾಫ್ ಫಿಲ್ಡ್ ಆರ್ಬಿಟಲ್ ಇದ್ರೂ ಕೂಡ ಇನ್ವಾಲ್ವ್ ಆಗುತ್ತೆ. ಬಟ್ ಅದೇ ನಾವು ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗ್ತಾ ಇದೆ ಅಂತಂದರೆ ಅದು ನಾರ್ಮಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುವಂಥ ಆರ್ಬಿಟಲ್ಲೇ ಆಗಿರಬೇಕು. ಯಾವ ಆರ್ಬಿಟಲ್ ಅನ್ಪೇರ್ಡ್ ಇದೆಯಪ್ಪ? ಪಿ ಆರ್ಬಿಟಲ್. ಪಿ ಆರ್ಬಿಟಲ್ ಏನು ಶೇಪ್ ಇರುತ್ತೋ? ಡಂಬಲ್ ಶೇಪ್. ನೋಡಿ, ಹೈಬ್ರಿಡೈಸೇಷನ್ ಬರೆಯುವಾಗ ನಾನು ನಿಮಗೆ 1 or 2 ಎಕ್ಸಾಂಪಲನ್ನು ಹೈಬ್ರಿಡೈಸ್ಡ್ ಸ್ಟ್ರಕ್ಚರ್ ಬರೆದು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ರಿಮೈನಿಂಗ್ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಅಷ್ಟರಲ್ಲಿ. 1 sp ಆರ್ಬಿಟಲ್ 2 sp ಆರ್ಬಿಟಲ್ ನಾನು ಬರೆದೆ. ಇದು ಬೆರಿಲಿಯಮ್ದು. ಬೆರಿಲಿಯಮ್ ಇಸ್ ದ ಸೆಂಟ್ರಲ್ ಆಟಮ್. ಬೆರಿಲಿಯಮಲ್ಲಿ this is 1 sp orbital, this is 1 sp orbital, and they are arranged at 180 degree bond angle. ಆ 180 ಡಿಗ್ರಿ ಬಾಂಡ್ ಆ್ಯಂಗಲಲ್ಲಿ ನಮಗೆ ಬಾಂಡ್ ಫಾರ್ಮೇಷನ್ ನೋಡಿ, ಇಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ ಕಂಡ್ರು. ಈ ಹೈಬ್ರಿಡೈಸೇಷನಲ್ಲಿ ನೋಡಿ, ಇಲ್ಲಿ 2 ಎಲೆಕ್ಟ್ರಾನ್ ಬರ್ದಿದ್ದೀವಲ್ವಾ? ಬೋತ್ ದ ಆರ್ಬಿಟಲ್ ಹ್ಯಾವ್ 1 ಎಲೆಕ್ಟ್ರಾನ್. ನಾವು ಈಗ ಏನಾಗುತ್ತೆ? ಓವರ್ಲ್ಯಾಪಿಂಗ್ ಆಗುತ್ತೆ. ಓವರ್ಲ್ಯಾಪಿಂಗ್ ಕಾನ್ಸೆಪ್ಟ್ ಈಸ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಆಗೋದು ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ. ಓವರ್ಲ್ಯಾಪಿಂಗ್ ಆಗ್ತಾ ಇದೆ ಅಂದರೆ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಷ್ಟೇ. ಆ ಬಾಂಡ್ ಫಾರ್ಮೇಷನ್ ಆಗುವಾಗ ಆಕ್ಸಿಯಲ್ ಓವರ್ಲ್ಯಾಪಿಂಗ್, ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್, ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಂತಂದರೆ ಸಿಗ್ಮಾ ಬಾಂಡನ್ನು ಫಾರ್ಮೇಷನ್ ಮಾಡುತ್ತೆ. ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆ ಥರ ಆಗ್ತಾ ಇದೆ ಅಂತಂದರೆ ನಮಗದು ಪೈ ಬಾಂಡನ್ನು ಫಾರ್ಮೇಷನ್ ಮಾಡುತ್ತೆ. ಲ್ಯಾಟ್ರಲ್ ಆರ್ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಅಂತಂದರೆ ಇಟ್ ಫಾರ್ಮ್ಸ್ ಅ ಪೈ ಬಾಂಡ್. ಇಲ್ಲಿ ನಮಗೆ ಹೆಡ್ ಆನ್ ಓವರ್ಲ್ಯಾಪಿಂಗ್ ಆಗುತ್ತೆ, ಅಂದರೆ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್. ನೋಡ್ರೆ ತುಂಬ ಸಿಂಪಲ್ಲು. ಇಲ್ಲಿ ಪಿ ಆರ್ಬಿಟಲ್ಲು ನಮ್ಗೆ ಓವರ್ಲ್ಯಾಪಿಂಗಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ನೋಡಿ, ಡಿಫ್ರೆನ್ಸನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಾನು ಬರೆದಿರೋ ಆರ್ಬಿಟಲ್ ಶೇಪಿಗೂ ಇಲ್ಲಿ ನಾನು ಬರೆದಿರೋ ಆರ್ಬಿಟಲ್ ಶೇಪಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ ಪಿ ಆರ್ಬಿಟಲಲ್ಲಿ 1 ಎಲೆಕ್ಟ್ರಾನ್ ಇದೆಯಾ? ಓಕೆ, ಇದು ಒಂದು ಕ್ಲೋರಿನ್ ಆಟಮ್ದು ಪಿ ಆರ್ಬಿಟಲ್, 2p ಆರ್ಬಿಟಲ್. ಇಟ್ ಕಂಟೈನ್ಸ್ 1 ಎಲೆಕ್ಟ್ರಾನ್. 2 ಎಲೆಕ್ಟ್ರಾನ್ ಈಗ ಪೇರ್ ಆಯ್ತಲ್ವೇನೋ? ಹಾಗಾದರೆ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಗಿದೆ, ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗಿಬಿಡುತ್ತೆ. ಇನ್ನೊಂದು ಕ್ಲೋರಿನ್ ಇದೆ, ಇನ್ನೂ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಹಾಗಾಗಿ ಇನ್ನೊಂದು ಕ್ಲೋರಿನ್ನು ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಯಿತು. ಆ ಕ್ಲೋರಿನಲ್ಲಿ ಕೂಡ 2p ಆರ್ಬಿಟಲ್ಲೇ ಇತ್ತು. ಹಾಗಾದರೆ ಇಲ್ಲೂ ಕೂಡ ಪೇರಿಂಗ್ ಆಯಿತು. ಪೇರಿಂಗ್ ಆಗ್ತಾ ಇದೆ, ಓವರ್ಲ್ಯಾಪಿಂಗ್ ಆಗ್ತಾ ಇದೆ, ಆಕ್ಸಿಯಲ್ ಓವರ್ಲ್ಯಾಪಿಂಗ್. ಇಟ್ ಈಸ್ ಆಲ್ಸೋ ಗೋಯಿಂಗ್ ಟು ಫಾರ್ಮ್ ಅ ಸಿಗ್ಮಾ ಬಾಂಡ್. ನೋಡಿ, ಇದು ಹೈಬ್ರಿಡೈಸೇಷನ್ ಡಯಾಗ್ರಾಮ್. ನಮಗೆ ಇಟ್ಸ್ ನಾಟ್ ಕಂಪಲ್ಸರಿ ಟು ರೈಟ್ ಹೈಬ್ರಿಡೈಸೇಷನ್ ಡಯಾಗ್ರಾಮ್ ಇನ್ ಅ ಎಕ್ಸಾಮ್, ಬಟ್ ನೆನ್ಪಿಟ್ಕೊಂಡ್ರೆ ತುಂಬ ಇಂಪಾರ್ಟೆಂಟ್. ಅದು ತುಂಬ ಕ್ವಶನ್ಸಿಗೆ ನಾವು ಆನ್ಸರ್ಸನ್ನು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು.
ನಾವು ಹೈಬ್ರಿಡೈಸೇಷನ್ ಡಯಾಗ್ರಾಮನ್ನು ನೆನ್ಪಿಟ್ಕೊಂಡ್ರೆ ಅದರಲ್ಲಿ ಮೋಸ್ಟ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ನಮಗೆ ತುಂಬ ಈಸಿಲಿ ಅರ್ಥ ಆಗುತ್ತೆ. ಅದಾದಮೇಲೆ ನಾನು ರೆಗ್ಯುಲರ್ ಯಾವುದೆಲ್ಲ ಪಾಯಿಂಟ್ಸನ್ನು ಹೇಳ್ಬೋದು ಅದನ್ನು ಹೇಳಿರ್ತೀನಿ ನೋಡಿ. ವಿ ಕ್ಯಾನ್ ಸೇ ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಗೊತ್ತಾಗ್ತಾ ಇದೆ ಅಂತಂದರೆ ವಿ ಕ್ಯಾನ್ ಪ್ರೆಡಿಕ್ಟ್ ದ ಜಮಿಟ್ರಿ ಆಫ್ ದ ಮಾಲಿಕ್ಯೂಲ್. ಜಮಿಟ್ರಿ ಸಿಗ್ತಾ ಇದೆ ಅಂತಂದರೆ ನಾನು ಬಾಂಡ್ ಆ್ಯಂಗಲನ್ನು ಹೇಳ್ಬೋದು. ನೆಕ್ಸ್ಟು ಟೈಪ್ ಆಫ್ ಬಾಂಡ್ಸ್ ಫಾರ್ಮ್ಡ್ ಅದು ಕೂಡ ಹೇಳ್ಬೋದು. ಟೈಪ್ ಆಫ್ ಬಾಂಡ್ಸ್ ನೋಡಿ, ಯಾವುದೆಲ್ಲ ಪಾಯಿಂಟ್ಸನ್ನು ನಾನು ಹೇಳಿದ್ದೀನಿ ಅಂತಂದರೆ, ಒಂದು ಹೈಬ್ರಿಡೈಸೇಷನ್. ಏನು ಹೈಬ್ರಿಡೈಸೇಷನ್ ಆಗಿದೆಯಪ್ಪ ಇಲ್ಲಿ? sp ಹೈಬ್ರಿಡೈಸೇಷನ್. ಇನ್ನೊಂದು ಜಮಿಟ್ರಿ. sp ಹೈಬ್ರಿಡೈಸೇಷನ್ ಇತ್ತು ಅಂತಂದರೆ ಫಿಕ್ಸ್ಡ್ ಜಮಿಟ್ರಿ ಕಂಡ್ರೋ ಏನಿರುತ್ತೆ? ಸೊ ಲೀನಿಯರ್ ಜಮಿಟ್ರಿ ಇದೆ ಅಂತಂದರೆ ಬಾಂಡ್ ಆ್ಯಂಗಲ್ ಎಷ್ಟಿದೆಯಪ್ಪ? 180 ಡಿಗ್ರಿ ಬಾಂಡ್ ಆ್ಯಂಗಲ್ ಇರುತ್ತೆ ನೋಡಿ ಇಲ್ಲಿ. ಸೊ 180 ಡಿಗ್ರಿ ಬಾಂಡ್ ಆ್ಯಂಗಲ್ ಅಂದರೆ ಬೆರಿಲಿಯಂ ಕ್ಲೋರೈಡ್ ಹಿಂಗೆ ಇರುತ್ತೆ ನೋಡ್ರೋ. ಇದು ಬೆರಿಲಿಯಮ್ಮು, 2 ಕ್ಲೋರಿನ್ ಗೆಟ್ಸ್ ಅಟ್ಯಾಚ್ಡ್ ಲೈಕ್ ದಿಸ್. ಇದೇ ಡಯಾಗ್ರಾಮನ್ನು ನಾವು ಆರ್ಬಿಟಲ್ ಯೂಸ್ ಮಾಡಿಕೊಂಡು ಹೈಬ್ರಿಡೈಸೇಷನಲ್ಲಿ ಬರಿತೀವಿ ಅಂತಂದರೆ ಹಿಂಗಿರುತ್ತೆ ಅಷ್ಟೇ. ಅದು ಗೊತ್ತಾಗ್ತಿದೆಯಾ? ಇದು ಸಿಂಪಲ್ ಸ್ಟ್ರಕ್ಚರ್ ಆಫ್ ಅ ಮಾಲಿಕ್ಯೂಲ್. ಅಲ್ಲಿ ನಮಗೆ ಈಸಿಲಿ 180 ಡಿಗ್ರಿ ಬಾಂಡ್ ಆ್ಯಂಗಲ್ ಕಾಣಿಸುತ್ತೆ. 180 ಡಿಗ್ರಿ ಬಾಂಡ್ ಆ್ಯಂಗಲ್ ವಿ ಹ್ಯಾವ್. ಸೊ ಟೈಪ್ ಆಫ್ ಬಾಂಡ್ಸ್ ಎಷ್ಟು ಬಾಂಡ್ ಇದೆಯಪ್ಪ ಇಲ್ಲಿ? ವಿ ಹ್ಯಾವ್ ಟು BeCl ಸಿಗ್ಮಾ ಬಾಂಡ್ಸ್. 2 BeCl ಸಿಗ್ಮಾ ಬಾಂಡ್ಸ್ ಇದೆ ನಮ್ಮ ಹತ್ರ. ದಿಸ್ ಈಸ್ ವಾಟ್ sp ಹೈಬ್ರಿಡೈಸೇಷನ್. ನೆಕ್ಸ್ಟ್ ಸೆಕೆಂಡ್ ಟೈಪ್ ಅಂತಂದರೆ sp2 ಹೈಬ್ರಿಡೈಸೇಷನ್ ಕಂಡ್ರೋ. ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್. ಮತ್ತೆ ನಾನು ಅದೇ ಥರ ಸಿಂಪಲ್ ಆಗಿ ಡೆಫಿನೇಷನ್ ಹೇಳೋದಕ್ಕಾಗಲ್ಲ, ನಿಮಗೆ ಅರ್ಥ ಆಗ್ಬಿಡುತ್ತೆ. ಎಷ್ಟು s ಆರ್ಬಿಟಲ್ ಇದೆಯಪ್ಪ? 1 s ಆರ್ಬಿಟಲ್ ಇದೆ. ಎಷ್ಟು p ಆರ್ಬಿಟಲ್ ಇದೆಯಪ್ಪ? 2 p ಆರ್ಬಿಟಲ್ ಇದೆ. ಅದೆರಡು ಏನಾಗ್ತಾ ಇದೆ? 3 ಆರ್ಬಿಟಲ್ ಇಂಟರ್ಮಿಕ್ಸ್ ಆಗ್ತಾ ಇದೆ. ಈಗ ನಂಬರ್ ಆಫ್ ಆರ್ಬಿಟಲ್ ಇಂಟರ್ಮಿಕ್ಸ್ ಆಗ್ತಾ ಇರೋದು 3 ಆರ್ಬಿಟಲ್ ಇಂಟರ್ಮಿಕ್ಸ್ ಆದರೆ 3 ಆರ್ಬಿಟಲ್ಲೇ ಫಾರ್ಮೇಷನ್ ಆಗಬೇಕಲ್ವಾ? ಆ 3 ಆರ್ಬಿಟಲ್ಲು ನೋಡಿ ಈ ಥರ ಓರಿಯೆಂಟೇಷನ್ ಆಗುತ್ತೆ. ಇದು ಒಂದು sp2 ಹೈಬ್ರಿಡ್ ಆರ್ಬಿಟಲ್, ಇದು ಒಂದು sp2 ಹೈಬ್ರಿಡ್ ಆರ್ಬಿಟಲ್, ಆ್ಯಂಡ್ ದಿಸ್ ಈಸ್ ಒನ್ sp2 ಹೈಬ್ರಿಡ್ ಆರ್ಬಿಟಲ್. ಈಗ ಇಲ್ಲಿ ನೋಡಿ, ತುಂಬ ಸಿಂಪಲ್ ಇರುತ್ತೆ ಕಣ್ರು. ಬಾಂಡ್ ಆ್ಯಂಗಲ್ ಹೇಳ್ಬೋದಾ ನಾವು? ಏನು ಬಾಂಡ್ ಆ್ಯಂಗಲ್ ಕಾಣಿಸ್ತಾ ಇದೆಯಪ್ಪ? 120 ಡಿಗ್ರಿ ಬಾಂಡ್ ಆ್ಯಂಗಲ್ ಬಂದ್ಬಿಡುತ್ತೆ. ಇದ್ರ ಜಮೆಟ್ರಿ ಹೇಳ್ತೀನಿ ಅಂತಂದರೆ ನೋಡಿ, ಜಮೆಟ್ರಿ ಹೀಗೆ ಟ್ರಿಗೋನಲ್ ಪ್ಲೇನಾರ್ ಜಮೆಟ್ರಿ ಇರುತ್ತೆ. ಅಂದರೆ ಆಲ್ ದೋಸ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ಅ ಸೇಮ್ ಪ್ಲೇನ್ ಅಂತ. ಇದು ನಮ್ಮ sp2 ಹೈಬ್ರಿಡ್ ಆರ್ಬಿಟಲ್. ಇದು ಒಂದು sp2, ಇದು ಒಂದು sp2, ಆ್ಯಂಡ್ ದಿಸ್ ಈಸ್ ಆಲ್ಸೋ ಒನ್ sp2 ಹೈಬ್ರಿಡ್ ಆರ್ಬಿಟಲ್. 3 ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗ್ತಾ ಇದೆ ಬಿಕಾಸ್ 1 s ಆರ್ಬಿಟಲ್ and 2 p ಆರ್ಬಿಟಲ್ ಆರ್ ಇನ್ವಾಲ್ವಿಂಗ್ ಇನ್ ಇಂಟರ್ಮಿಕ್ಸಿಂಗ್ ಆರ್ ಹೈಬ್ರಿಡೈಸೇಷನ್. ಬನ್ನಿ ಎಕ್ಸಾಂಪಲ್ ಅನ್ನ ನೋಡೋಣ. ಯಾವ ಎಕ್ಸಾಂಪಲ್ ಇದೆ ನಮ್ಮ ಹತ್ರ? ಬೋರಾನ್ ಟ್ರೈಕ್ಲೋರೈಡ್ BCl3 ಮಾಲಿಕ್ಯೂಲ್ ಇದೆ. ಸೆಂಟ್ರಲ್ ಆಟಮ್ ಯಾವುದು? ಬೋರಾನ್. ಬೋರಾನಿಗೆ ಅಟಾಮಿಕ್ ನಂಬರ್ ಎಷ್ಟು? 5. ಬೋರಾನಿಗೆ ಅಟಾಮಿಕ್ ನಂಬರ್ 5. ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p1. ಎಕ್ಸೈಟೆಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 ಸೇಮ್ 2s ಲಿ 2 ಎಲೆಕ್ಟ್ರಾನ್ ಇದೆ, ಅದರಲ್ಲಿ ಒನ್ ಆಫ್ ದ ಎಲೆಕ್ಟ್ರಾನ್ ಗೆಟ್ಸ್ ಎಕ್ಸೈಟೆಡ್ ಟು 2p ಅಷ್ಟೇ. 2s1 2p ನಲ್ಲಿ ಆಲ್ರೆಡಿ ಒಂದಿತ್ತು, ಇನ್ನೊಂದು ಎಲೆಕ್ಟ್ರಾನ್ ಆ್ಯಡ್ ಆಯಿತು, ಅಲ್ಲಿ 2p2 ಆಯಿತು. ನೋಡಿ ಈ ಥರ ಬರಿತೀನಿ ನಾನು ಆರ್ಬಿಟಲ್ ಡಯಾಗ್ರಾಮ್. 2s ಅಲ್ಲಿ ಎಷ್ಟಿದೆಯಪ್ಪ? 1 ವೇಲೆನ್ಸ್ ಎಲೆಕ್ಟ್ರಾನ್ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. 2p ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯೋ 2. ಹೀಗೆ ಬರೆದೆ. ಈಗ ಎಷ್ಟು ಆರ್ಬಿಟಲ್ಸ್ ನಮಗೆ ಹಾಫ್ ಫಿಲ್ಡ್ ಇದೆ? 3 ಆರ್ಬಿಟಲ್ ಹಾಫ್ ಫಿಲ್ಡ್ ಇದೆ. ಆಲ್ ದೋಸ್ ಆರ್ಬಿಟಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಹೈಬ್ರಿಡೈಸೇಷನ್. ಯಾವುದೆಲ್ಲ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಯಿತು ಹೇಳಿ ನೋಡೋಣ. ಒಂದು s ಆರ್ಬಿಟಲ್ ಇನ್ವಾಲ್ವ್ ಆಗಿದೆ ಅಲ್ವಾ? ಹೌ ಮೆನಿ p ಆರ್ಬಿಟಲ್ ಇನ್ವಾಲ್ವ್ಡ್? p2 ಆರ್ಬಿಟಲ್ ಇನ್ವಾಲ್ವ್ ಆಗಿದೆ. ಹಾಗಾಗಿ ನಮಗೆ sp2 ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಯಿತು. ಟರ್ಮಿನಲ್ ಆಟಮ್ ಇಲ್ಲೂ ಕೂಡ ಕ್ಲೋರಿನ್ನೇ. ಅಗೇನ್ ಕ್ಲೋರಿನ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು 1s2 2s2 2p6 3s2 3p5. ಅಗೇನ್ ನಮಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದು ಇದೇ p ಆರ್ಬಿಟಲಲ್ಲಿ. ಸೊ p ಆರ್ಬಿಟಲಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ.
ನೋಡಿ ಈಗ ಅಗೈನ್ ಹೈಬ್ರಿಡ್ ಆರ್ಬಿಟಲ್ಸ್ನ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಫಸ್ಟು these are 3 sp2 hybrid orbitals of boron. ಇದು ಕಂಪ್ಲೀಟ್ ಬೋರಾನ್ ಎಲಿಮೆಂಟು. ಇದು ಕೂಡ ಒನ್ ಆಫ್ ದ sp2 ಹೈಬ್ರಿಡ್ ಆರ್ಬಿಟಲ್, ಒನ್ ಆಫ್ ದ sp2 ಹೈಬ್ರಿಡ್ ಆರ್ಬಿಟಲ್, ಒನ್ ಆಫ್ ದ sp2 ಹೈಬ್ರಿಡ್ ಆರ್ಬಿಟಲ್. ಈಗ ಅದರಲ್ಲಿ ಓವರ್ಲ್ಯಾಪಿಂಗ್ಗೆ ಇನ್ವಾಲ್ವ್ ಆಗ್ತಾ ಇರೋ ಆರ್ಬಿಟಲ್ ಪಿ ಆರ್ಬಿಟಲ್ ಆಫ್ ಕ್ಲೋರಿನ್ ಆಟಮ್. ಪಿ ಆರ್ಬಿಟಲ್ ಏನು ಶೇಪ್ ಇರುತ್ತೆ? ಡಂಬಲ್ ಶೇಪ್ ಇರುತ್ತೆ. ಇದು ಪಿ ಆರ್ಬಿಟಲ್ ಆಫ್ ಕ್ಲೋರಿನ್. ಇದು ಕೂಡ ಪಿ ಆರ್ಬಿಟಲ್ ಆಫ್ ಕ್ಲೋರಿನ್, ಪಿ ಆರ್ಬಿಟಲ್ ಆಫ್ ಕ್ಲೋರಿನ್. ಹೀಗೆ ಅರೇಂಜ್ ಆಗೋಯ್ತು. ಈಗ ಅರೇಂಜ್ ಆದಾಗ ನೋಡಿ ಎಲೆಕ್ಟ್ರಾನ್ಸ್ ಪೇರ್ ಆಗಿರುತ್ತೆ, ಪೇರ್ ಆಗಿರುತ್ತೆ, ಪೇರ್ ಆಗಿರುತ್ತೆ. ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಆಗಿದೆ ಅಲ್ವೇನ್ರೋ? ಹಾಗಾದರೆ ಆಲ್ ದೀಸ್ ಆರ್ ಸಿಗ್ಮಾ ಬಾಂಡ್ಸ್ ಅಂತ ಹೇಳ್ತೀವಿ. ಆಕ್ಚುಯಲ್ ಶೇಪ್ ಆಫ್ ದ ಮಾಲಿಕ್ಯೂಲ್ ಹೆಂಗಿರುತ್ತಪ್ಪ? ತುಂಬ ಸಿಂಪಲ್ ಕಂಟ್ರೋಲ್. ನೋಡಿ ಬೋರಾನ್ ಇದು, ಇಲ್ಲೊಂದು ಕ್ಲೋರಿನ್, ಇಲ್ಲೊಂದು ಕ್ಲೋರಿನ್, ಇಲ್ಲೊಂದು ಕ್ಲೋರಿನ್. ಸೊ ಬಾಂಡ್ಸು 3 ಬಾಂಡ್ಸ್ ಇದೆ. ಬಾಂಡ್ ಆ್ಯಂಗಲ್ಲು 120 ಡಿಗ್ರಿ ಇದೆ. ಹಾಗಾದರೆ ಲೆಟ್ಸ್ ರೈಟ್ ದೋಸ್ ಪಾಯಿಂಟ್ಸ್. ಯಾವುದೆಲ್ಲ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ವಿ ನಾವು? ಹೈಬ್ರಿಡೈಸೇಷನ್ ಹೇಳಿದ್ವಿ, ನೆಕ್ಸ್ಟು ಜಮೆಟ್ರಿ ಆಫ್ ದ ಮಾಲಿಕ್ಯೂಲ್ ಹೇಳಿದ್ವಿ, ನೆಕ್ಸ್ಟು ಬಾಂಡ್ ಆ್ಯಂಗಲನ್ನು ಹೇಳಿದ್ವಿ, ಟೈಪ್ ಆಫ್ ಬಾಂಡ್ಸನ್ನು ಹೇಳಿದ್ವಿ, ಟೈಪ್ ಆಫ್ ಬಾಂಡ್ಸ್. ಓಕೆ, ಈಗ ನೀವೇ ಅದನ್ನು ಪ್ರೆಡಿಕ್ಟ್ ಮಾಡಿಬಿಡ್ಬೋದು. ಎಲ್ಲ ಬೋರ್ಡ್ ಮೇಲೇನೇ ಇರುತ್ತೆ. ಹೈಬ್ರಿಡೈಸೇಷನ್ sp2. ಜಮೆಟ್ರಿ ಏನು ಬಂತು? ಟ್ರಿಗೋನಲ್ ಪ್ಲೇನಾರ್, ಟ್ರೈಗೋನಲ್ ಪ್ಲೇನಾರ್, ಟ್ರಿಗೋನಲ್ ಪ್ಲೇನಾರ್ ಜಮೆಟ್ರಿ ತೋರಿಸಿದೀನಿ. ಹಾಗೆ ಬಾಂಡ್ ಆ್ಯಂಗಲ್ ಎಷ್ಟು ಹೇಳಿದೀನಿ? 120 ಡಿಗ್ರಿ ಬಾಂಡ್ ಆ್ಯಂಗಲ್. ಟೈಪ್ ಆಫ್ ಬಾಂಡ್ ಎಷ್ಟು ಬಾಂಡ್ ಕಾಣಿಸ್ತಿದೆಯಪ್ಪ ನಮಗೆ? 1 2 3 ಆಲ್ ಆರ್ ಸಿಗ್ಮಾ ಬಾಂಡ್. ಸೊ ವಿ ಹ್ಯಾವ್ 3 BCl sigma bonds. ಸಿಂಪಲ್ sp2 ಹೈಬ್ರಿಡೈಸೇಷನ್ ಗೊತ್ತಾಯಿತು. sp3 ಹೋಗೋಣ. ಈ sp3 ಹೈಬ್ರಿಡೈಸೇಷನಲ್ಲಿ ಯಾವುದೆಲ್ಲ ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆಯಪ್ಪ? ಒಂದು s ಆರ್ಬಿಟಲ್ಲು, 3 p ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆಯಲ್ರು. ಇಲ್ಲಿ ನೋಡಿ 3 p ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆ. ಟೋಟಲ್ ನಂಬರ್ ಆಫ್ ಆರ್ಬಿಟಲ್ ಎಷ್ಟು ಇನ್ವಾಲ್ವ್ ಆಯ್ತಪ್ಪ? 4. ಹಾಗಾದರೆ ಹೈಬ್ರಿಡ್ ಆರ್ಬಿಟಲ್ಸ್ ಎಷ್ಟು ಫಾರ್ಮೇಷನ್ ಆಗಬೇಕು? ಅದು ಕೂಡ 4. ನೋಡ 1 2 3 4. ಇದು ಟೆಟ್ರಾಹೆಡ್ರಲ್ ಜಮೆಟ್ರಿ ಅಂತ ಹೇಳ್ತೀವಿ. ಇದನ್ನು ಹೆಂಗಿರುತ್ತೆ? ಹಿಂಗಿರುತ್ತೆ. ಈ ಸೈಡ್ ನಿಮಗೆ 3 ಆರ್ಬಿಟಲ್ಸ್ ಕಾಣಿಸ್ತಾ ಇರುತ್ತಲ್ವಾ? ಸೊ ಅಪ್ಪರ್ ಸೈಡಲ್ಲಿ 1 ಆರ್ಬಿಟಲ್ ಕಾಣಿಸ್ತಾ ಇರುತ್ತೆ. ಈ ಥರ ಟೆಟ್ರಾಹೆಡ್ರಲ್ ಜಮೆಟ್ರಿ ಇರುತ್ತೆ. ಅದು ಟೆಟ್ರಾಹೆಡ್ರಲ್ ಜಮೆಟ್ರಿನಲ್ಲಿ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಹೇಳ್ತೀನಿ. ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಪಿ ಆರ್ಬಿಟಲ್, ಪಿ ಆರ್ಬಿಟಲ್, ಇದೆಲ್ಲ ಕೂಡ sp3, sp3, sp3 ಆ್ಯಂಡ್ sp3. ಹಾಗಾದರೆ ಡಿಫೈನ್ ಹೇಗೆ ಮಾಡ್ತೀರಾ? ಇಂಟರ್ಮಿಕ್ಸಿಂಗ್ ಆಫ್ 1 s ಆರ್ಬಿಟಲ್ ಆ್ಯಂಡ್ 3 p ಆರ್ಬಿಟಲ್ ಟು ಫಾರ್ಮ್ 4 sp3 hybrid orbitals oriented at an angle of 109.5 degree. ಆಕ್ಚುಯಲ್ ನಂಬರ್ ಬಂದು 109 ಡಿಗ್ರಿ 28 ಮಿನಿಟ್ಸ್ ಇರುತ್ತೆ. ಬಟ್ ನಾವು ಅದನ್ನು ರೌಂಡೆಡ್ ಆಫ್ ವ್ಯಾಲ್ಯೂ 109.5 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. 109.5 ಡಿಗ್ರಿ. ಸೊ ಆ್ಯಂಡ್ ಆಲ್ ದೋಸ್ ಆರ್ಬಿಟಲ್ಸ್ ಓರಿಯೆಂಟೆಡ್ ಅಟ್ ಅನ್ ಆಂಗಲ್ ಆಫ್ 109.5 ಡಿಗ್ರಿ ಆಯ್ತಲ್ವಾ? ಆ್ಯಂಡ್ ಇಟ್ ಗಿವ್ಸ್ ಅ ಜಮೆಟ್ರಿ ಆಫ್ ಟೆಟ್ರಾಹೆಡ್ರಲ್ ಅಂತ ಹೇಳಿರ್ತೀವಿ. ಸೊ ಈಗ ನಾನು ಸಿಂಪಲ್ ಎಕ್ಸಾಂಪಲನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಮೀಥೇನ್. ಮೀಥೇನ್ ಫಾರ್ಮುಲಾ ಏನರು? CH4. CH4 ಸೆಂಟ್ರಲ್ ಆಟಮ್ ಯಾವುದು? ಕಾರ್ಬನ್. ಸೊ ಕಾರ್ಬನ್ ಬರೆಯೋಣ. ಕಾರ್ಬನ್ಗೆ ಅಟಾಮಿಕ್ ನಂಬರ್ ಎಷ್ಟಪ್ಪ? 6. ಗ್ರೌಂಡ್ ಸ್ಟೇಟ್ ಕಾನ್ಫಿಗರೇಷನ್ ಬರಿತೀವಲ್ವಾ? 1s2, 2s2, 2p2. ಎಕ್ಸೈಟೆಡ್ ಸ್ಟೇಟ್ ಕಾನ್ಫಿಗರೇಷನ್ ಬರಿತೀರಾ ಅಲ್ವಾ? 1s2, 2s1, 2p3. ನೋಡಿ ಸ್ಟೇಬಲ್ ಆಗಿಬಿಡುತ್ತೆ. ಯಾಕಪ್ಪ ಸ್ಟೇಬಲ್ ಅಂತಂದರೆ ಪಿ ಸಬ್ ಶೆಲ್ ಕಂಪ್ಲೀಟ್ಲಿ ಹಾಫ್ ಫಿಲ್ಡ್ ಇದೆ. ಅಂದರೆ ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್, ಎಕ್ಸಾಕ್ಟ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಡಿಜನರೇಟ್ ಆರ್ಬಿಟಲ್ಸ್ ಇದ್ದರೆ ಮಾಲಿಕ್ಯೂಲ್ಸ್ ಬಿಕಮ್ಸ್ ಮೋರ್ ಸ್ಟೇಬಲ್ ಆರ್ ದ ಸ್ಪೀಶೀಸ್ ಬಿಕಮ್ ಮೋರ್ ಸ್ಟೇಬಲ್ ಅಂತ ಹೇಳ್ತೀವಿ. ಸೊ ಕಾರ್ಬನ್ ಎಕ್ಸೈಟೆಡ್ ಸ್ಟೇಟಲ್ಲಿ ನೋಡಿ ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್ ಪಿ ಆರ್ಬಿಟಲನ್ನು ಮೇಂಟೈನ್ ಮಾಡಿದೆ. ಹಾಗಾಗಿ ಇಟ್ ಈಸ್ ಸೆಟ್ ಟು ಬಿ ಮೋರ್ ಸ್ಟೇಬಲ್. ಸೊ ಈಗ ಒಂದು ಟರ್ಮಿನಲ್ ಆಟಮ್ ಇದೆ. ಯಾವುದು? ಹೈಡ್ರೋಜನ್. ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? 1. ಕಾನ್ಫಿಗರೇಷನ್ ಬಂದು 1s1.
ಹಾಗಾದ್ರೆ ಇಲ್ಲಿ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗ್ತಾರೋ ಆರ್ಬಿಟಲ್ಸ್ ಯಾವ್ದು? ಈ ಎಲ್ಲ ಆರ್ಬಿಟಲ್ಲು ಇನ್ವಾಲ್ವ್ ಆಗ್ತಾ ಇದೆ. ಎಷ್ಟು ಎಸ್ ಆರ್ಬಿಟಲ್ಲು? 1. ಎಷ್ಟು ಪಿ ಆರ್ಬಿಟಲ್? 3. ಹಾಗಾದರೆ ಹೈಬ್ರಿಡೈಸೇಷನ್ ವಿಲ್ ಬಿ sp3. ಸೊ ನಾನು ಹೈಬ್ರಿಡೈಸೇಷನ್ ಡಯಾಗ್ರಾಮ್ 3 ಡೈಮೆನ್ಷನಲ್ಲಿ ಬರಿಬೇಕಂಡ್ರು ಇದೆಲ್ಲ. ಸೊ 3 ಡೈಮೆನ್ಷನಲ್ಲಿ ನಿಮಗೆ ಯಾವುದಾದ್ರೂ ಆನ್ಲೈನಲ್ಲಿ ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ವಿಲ್ ಗೆಟ್ ಅ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಆಫ್ ಮೀಥೇನ್ ಅಥವಾ ಎನಿ ಕಾಂಪೌಂಡ್ ಮಾಲಿಕ್ಯೂಲ್. ನೋಡಿ, ಸೊ ನಾನು ಆಕ್ಚುಯಲ್ ಸ್ಟ್ರಕ್ಚರ್ ಬರೆದಿರ್ತೀನಿ, ಸಿಂಪಲ್ ಮಾಲಿಕ್ಯುಲರ್ ಸ್ಟ್ರಕ್ಚರು. ಇದು ಕಾರ್ಬನ್ ಅಂತಂದರೆ ಇಟ್ ಈಸ್ ಅಟ್ಯಾಚ್ ಟು 4 ಡಿಫ್ರೆಂಟ್ ಹೈಡ್ರೋಜನ್ ಆಟಮ್ ಥ್ರೂ ಸಿಂಗಲ್ ಬಾಂಡ್ ಆ್ಯಂಡ್ ಆಲ್ ದೋಸ್ ಹೈಡ್ರೋಜನ್ ಆಟಮ್ಸ್ ಆರ್ ಅರೇಂಜ್ಡ್ ಅಟ್ ರೆಗ್ಯುಲರ್ ಟೆಟ್ರಾಹೆಡ್ರಲ್ ಮ್ಯಾನರಲ್ಲಿ ಅಟ್ಯಾಚ್ ಆಗಿರುತ್ತೆ. ಸೊ ಬಾಂಡ್ ಆ್ಯಂಗಲ್ ಏನಂತ ಹೇಳ್ತೀವಿ ಇಲ್ಲಿ? 109.5 ಡಿಗ್ರಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾದರೆ ಹೈಬ್ರಿಡೈಸೇಷನ್ ಯಾವುದು? sp3. ಜಮೆಟ್ರಿ ಯಾವುದಪ್ಪ? ಟೆಟ್ರಾಹೆಡ್ರಲ್. ನೆಕ್ಸ್ಟು ಬಾಂಡ್ ಆ್ಯಂಗಲ್ ಎಷ್ಟಿದೆಯೋ? 109.5 ಡಿಗ್ರಿ. ಟೈಪ್ ಆಫ್ ಬಾಂಡ್ಸ್ ಯಾವುದಿದೆ ಇಲ್ಲಿ? ಎಷ್ಟು ಬಾಂಡ್ ಕಾಣಿಸ್ತಾ ಇದೆ ನಿಮಗೆ? 1 2 3 4 ಎಲ್ಲ ಸಿಗ್ಮಾ ಬಾಂಡ್ಸೇ, ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಗಿರುತ್ತೆ. ಸೊ ವಿ ಹ್ಯಾವ್ 4 sp3 CH ಸಿಗ್ಮಾ ಬಾಂಡ್ಸ್ ಅಂತ ಹೇಳ್ತೀವಿ. ಸೊ ಪಾಯಿಂಟ್ಸು ಕೂಡ ಬರೆದ್ಬಿಟ್ವಿ ನಾವು. ಇದು sp3 ಹೈಬ್ರಿಡೈಸೇಷನ್ಗೆ. ಹಾಗಾದರೆ ಡಿ ಆರ್ಬಿಟಲ್ ಇನ್ವಾಲ್ವ್ ಆದರೆ ಹೇಗಿರುತ್ತೆ ಮಾಲಿಕ್ಯೂಲು? ನೋಡಿ, ತುಂಬ ಸಿಂಪಲ್. ಡಿ ಆರ್ಬಿಟಲ್ ಇನ್ವಾಲ್ವ್ ಆದರೆ ಅದರಲ್ಲಿ ಫಸ್ಟ್ ಒನ್ sp3 ಡಿಹೈಬ್ರಿಡೈಸೇಷನ್. sp3 ಡಿಹೈಬ್ರಿಡೈಸೇಷನ್ಲಿ ಡೆಫಿನೇಷನ್ ಹೇಳ್ಬೋದು ನಾನು. ಅಗೇನ್ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಬರ್ತಾ ಬರ್ತಾ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ವಿ ಕಾಂಟ್ ರೈಟ್ ಆನ್ ದ ಬೋರ್ಡ್. ಬರೀಬೋದು, ಬಟ್ ನಿಮಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ತುಂಬ ಡಿಫಿಕಲ್ಟ್ ಅನಿಸುತ್ತೆ. ಸೊ ಆರ್ಬಿಟಲ್ ಡೆಫಿನೇಷನ್ ಹೇಳ್ಬೋದು ಹೈಬ್ರಿಡೈಸೇಷನಲ್ಲಿ. 1 s ಆರ್ಬಿಟಲ್ ಈಸ್ ಇನ್ವಾಲ್ವಿಂಗ್ px, py and pz orbital. All the 3 p orbital are involving in hybridization and one of the d orbital is involving. So total ಎಷ್ಟು ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆಯಪ್ಪ? 1 2 3 4 5 and it gives 5 sp3 d hybrid orbitals. ಸೊ ಹಾಗಾದರೆ ಈ 5 sp3 ಹೈಬ್ರಿಡ್ ಆರ್ಬಿಟಲ್ಸು ಹೇಗೆ ಓರಿಯೆಂಟೇಷನ್ ಆಗುತ್ತೆ ಸ್ಪೇಸಲ್ಲಿ? ನೋಡಿ, ಇಲ್ಲಿ ತುಂಬ ಸಿಂಪಲ್ಲು. ನಾನು BCl3 ಮಾಲಿಕ್ಯೂಲ್ನ ಬರೆದಿದ್ದೆ. ಅದೇ ಥರ ಲೆಟ್ ಮಿ ಕನ್ಸಿಡರ್ ಎಕ್ಸಾಂಪಲ್ ಹಿಯರ್. ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂತ ಹೇಳಿದ್ದೀನಿ ನಾನು. ಫಾಸ್ಫರಸ್ ಪೆಂಟಾಕ್ಲೋರೈಡಲ್ಲಿ ಫಾಸ್ಫರಸ್ ಇಸ್ ದ ಸೆಂಟ್ರಲ್ ಆಟಮ್. ಫಾಸ್ಫರಸ್ ಅಟಾಮಿಕ್ ನಂಬರ್ ಬಂದು 15. ಗ್ರೌಂಡ್ ಸ್ಟೇಟ್ ಕಾನ್ಫಿಗರೇಷನ್ ಬಂದು 1s2 2s2 2p6. ಎಷ್ಟಾಯಿತು? 10 ಆಯಿತು. ಇನ್ನು ರಿಮೈನಿಂಗ್ ಇರೋದು 5 ಅಷ್ಟೇ. 3s2 3p3. 1s2 2s2 2p6 3s2 3p3. ಈಗ ಥರ್ಡ್ ಶೆಲ್ಗೆ ಹೋಗ್ಬಿಟ್ಟೆ ಅಲ್ವಾ ನಾನು? ಥರ್ಡ್ ಶೆಲ್ಲಲ್ಲಿ ವಿ ಹ್ಯಾವ್ ಒನ್ ಮೋರ್ ಸಬ್ ಶೆಲ್. ಡಿ ಸಬ್ ಶೆಲ್ಲು ಇರುತ್ತೆ, 3d ಬಟ್ 0 ಇರುತ್ತೆ. ಎಕ್ಸೈಟೆಡ್ ಸ್ಟೇಟ್ ಕಾನ್ಫಿಗರೇಷನ್ ಬರೆಯೋಣ ಕಂಡ್ರೋ. 1s2 2s2 2p6. ಈಗ ಸೆಕೆಂಡ್ ಶೆಲ್ಲು ನಮ್ಮ ವೇಲೆನ್ಸ್ ಶೆಲ್ ಅಲ್ಲ, ಥರ್ಡ್ ಶೆಲ್ ವೇಲೆನ್ಸ್ ಶೆಲ್ ಇದೆ. ಒನ್ ಆಫ್ ದ ಎಲೆಕ್ಟ್ರಾನ್ ಫ್ರಮ್ 3s ಗೆಟ್ಸ್ ಜಂಪ್ ಟು 3p ನಾ? ಇಲ್ಲ. ಯಾಕೆ? 3p ಎಕ್ಸಾಕ್ಟ್ಲಿ ಹಾಫ್ ಫೀಲ್ಡ್ ಇರುತ್ತೆ, ಸ್ಟೇಬಲ್. 3pಗೆ ಹೋಗಲ್ಲ, ಅದು 3dಗೆ ಹೋಗ್ಬಿಡುತ್ತೆ. ಸೊ ಹಾಗಾದರೆ ಆರ್ಬಿಟಲ್ ಡಯಾಗ್ರಾಮ್ ಹೀಗೆ ಬರಿಬೋದು. 3s ಹ್ಯಾಸ್ 1 ಎಲೆಕ್ಟ್ರಾನ್. ಆಲ್ ದೋಸ್ 3p ಆರ್ಬಿಟಲ್ ಹ್ಯಾಸ್ ಸಿಂಗಲ್ ಎಲೆಕ್ಟ್ರಾನ್. ಡಿ ಸಬ್ಶೆಲ್ಲಲ್ಲಿ 5 ಆರ್ಬಿಟಲ್ ಇರುತ್ತೆ. ಕ್ವಾಂಟಮ್ ನಂಬರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 1 ಎಲೆಕ್ಟ್ರಾನ್ ಇದೆ. ಹಾಗಾದರೆ ಯಾವುದೆಲ್ಲ ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆಯೋ? 1 s ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆ, 3p ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆ ಆ್ಯಂಡ್ 1 d ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆ. ಬಂದೇ ಬಿಡ್ತಲ್ಲ ನಮ್ಮ ಹೈಬ್ರಿಡೈಸೇಷನ್. sp3d ಹೈಬ್ರಿಡೈಸೇಷನ್ ಇಟ್ ಈಸ್. ಟರ್ಮಿನಲ್ ಆಟಮ್ ಯಾವುದಿದೆ? ಕ್ಲೋರಿನ್ ಇದೆ. ಕ್ಲೋರಿನ್ಗೆ ಅವಾಗಿಂದನೂ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಾ ಇದ್ದೀವಿ. 1s2 2s2 2p6 3s2 3p5. ಓವರ್ಲ್ಯಾಪಿಂಗಲ್ಲಿ ಇನ್ವಾಲ್ವ್ ಆಗೋ ಆರ್ಬಿಟಲು ಪಿ ಆರ್ಬಿಟಲು. ಪಿ ಆರ್ಬಿಟಲ್ ಏನು ಶೇಪ್ ಇರುತ್ತೆ? ಡಂಬಲ್ ಶೇಪ್ ಇರುತ್ತೆ. ಅದು ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಗುತ್ತೆ. ನೋಡಿ ಹೀಗೆ. ಇದು ಕೂಡ 3 ಡೈಮೆನ್ಷನಲ್ಲಿ ಅಸ್ಯೂಮ್ ಮಾಡ್ಕೋಬೇಕು ನೀವು. ಸೊ ದಿಸ್ ಈಸ್ ಫಾಸ್ಫರಸ್ where these 3 chlorine atoms are present on the plane. ಈ ಫಾಸ್ಫರಸ್ ಮತ್ತು ಈ 3 ಕ್ಲೋರಿನ್ನು ಒಂದೇ ಪ್ಲೇನಲ್ಲಿ ಇರುತ್ತೆ. ಇನ್ನೂ 2 ಕ್ಲೋರಿನ್ ಇದೆ ಅಲ್ವಾ ಸರ್? ಹೌದಪ್ಪ, ತಡಿ ಬರಿತೀನಿ ನೋಡಿ ಇಲ್ಲಿ. 1 ಕ್ಲೋರಿನ್ ಈಸ್ ಅಬೋವ್ ದ ಪ್ಲೇನ್, 2nd ಕ್ಲೋರಿನ್ ಬಿಲೋ ದ ಪ್ಲೇನ್. ಹಾಗಾದರೆ ಇಲ್ಲಿ ನೋಡಿ,
ಈ ಫಾಸ್ಫರಸ್, ಸೆಂಟ್ರಲ್ ಫಾಸ್ಫರಸ್ಸು ಇಲ್ಲೇನು ನಾನು ಬಾಂಡ್ ಅಟ್ಯಾಚ್ ಮಾಡಿದ್ದೀನಲ್ವಾ, ಆ ಕ್ಲೋರಿನ್ಸ್ ಎಲ್ಲ ಸೇಮ್ ಪ್ಲೇನಲ್ಲೇ ಇದೆ. ಒಂದು ಕ್ಲೋರಿನ್ ಅಬೋ ದ ಪ್ಲೇನ್, ಇನ್ನೊಂದು ಕ್ಲೋರಿನ್ ಬಿಲೋ ದ ಪ್ಲೇನ್ ಇರುತ್ತೆ. ಹಾಗಾದರೆ ಟೈಪ್ ಆಫ್ ಬಾಂಡ್ಸು ಕೂಡ ಡಿಫ್ರೆಂಟೇ ಕಂಡ್ರೋ ಇಲ್ಲಿ. ಹೇಗೆ? ಒಂದು ಆಕ್ಸಿಯಲ್ ಬಾಂಡ್ಸು, ಇನ್ನೊಂದು ಈಕ್ವೆಟೋರಿಯಲ್ ಬಾಂಡ್ಸ್. ಆಕ್ಸಿಯಲ್ ಬಾಂಡ್ಸ್ ಅಂದರೆ ಅಬೋ ಆ್ಯಂಡ್ ಬಿಲೋ ಇರೋದು. ಇದು ಪ್ಲೇನ್ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅಂತಂದರೆ ಇಲ್ಲಿ ಒಂದು ಕ್ಲೋರಿನ್ ಇದೆ ಅಂದರೆ ಪರ್ಪೆಂಡಿಕ್ಯುಲರ್ ಆಗೇ ಇದೆ, ಇಲ್ಲಿ ಒಂದು ಕ್ಲೋರಿನ್ ಇದೆ ಅಂತಂದರೆ ಪರ್ಪೆಂಡಿಕ್ಯುಲರ್ ಆಗೇ ಇದೆ. ಪರ್ಪೆಂಡಿಕ್ಯುಲರ್ ಅಂದರೆ ಬಾಂಡ್ ಆ್ಯಂಗಲ್ ಎಷ್ಟು ಬರುತ್ತೆ? ಆಕ್ಸಿಯಲ್ ಬಾಂಡ್ಸಲ್ಲಿ 90 ಬರುತ್ತೆ. ಈಕ್ವೆಟೋರಿಯಲ್ ಬಾಂಡ್ಸ್ ಅಂದರೆ ಇದು. ಈ ಈಕ್ವೆಟೋರಿಯಲ್ ಬಾಂಡ್ಸ್ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತಪ್ಪ? 120 ಡಿಗ್ರಿ ಇರುತ್ತೆ. ಇದು ಈಕ್ವೆಟೋರಿಯಲ್ ಬಾಂಡ್ಸ್. ಆಕ್ಸಿಯಲ್ ಬಾಂಡ್ಸ್ ಅಂದರೆ ಇದೆ ಕಣ್ರು, ಇದು ಆಕ್ಸಿಯಲ್ ಬಾಂಡ್ಸ್. ಇದು ಪ್ಲೇನನ್ನು ನಾನು ಈ ಥರ ಸ್ಟ್ರೈಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಹೇಳಿದೆ. ಆಕ್ಸಿಯಲ್ ಬಾಂಡ್ ಈಗ ಪರ್ಪೆಂಡಿಕ್ಯುಲರ್ ಇದೆ ಅಂತಂದರೆ ಎಷ್ಟು ಬಾಂಡ್ ಆ್ಯಂಗಲ್ ಇರುತ್ತೋ 90 ಡಿಗ್ರಿ ಬಾಂಡ್ ಆ್ಯಂಗಲ್ ಇರುತ್ತೆ. ಹಾಗೆ ಹೋಯ್ತಲ್ಲಪ್ಪ. ನೋಡಿ ಈಗ ಹೈಬ್ರಿಡೈಸೇಷನ್ ಏನು? sp3d ಜಮೆಟ್ರಿ ಏನು ಬರುತ್ತೋ ನೋಡಿ, ಈ ಥರ ಜಮೆಟ್ರಿ ಇದ್ದರೆ ನಾವು ಅದನ್ನು ಟ್ರಿಗೋನಲ್ ಬೈಪಿರಮಿಡಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಪ್ಪ? ಟ್ರಿಗೋನಲ್ ಬೈ ಪಿರಮಿಡಲ್. ಅಂದರೆ ನೋಡಿ, ಒಂದೇ ಒಂದು ಸಿಂಪಲ್ ಡಯಾಗ್ರಾಮ್ ಹೇಳ್ತೀನಿ ನಾನು. ಇದು ಒಂದು ಪಿರಮಿಡ್ಡು, ಇದೊಂದು ಪಿರಮಿಡ್, ಎರಡು ಜಾಯಿನ್ ಆಗಿದೆ ಅಂತ ಅಂದ್ಕೊಳ್ಳಿ. ಇದು ಒಂದು ಕ್ಲೋರಿನ್, ಇದು ಒಂದು ಕ್ಲೋರಿನ್, ಇದು ಒಂದು ಕ್ಲೋರಿನ್. ಸೆಂಟ್ರಲಲ್ಲಿ ಒಂದು ಫಾಸ್ಫರಸ್ ಇದೆ, ಕಾಣಿಸ್ತಾ ಇದೆ ಅಲ್ವಾ? ಇಮ್ಯಾಜಿನ್ ಮಾಡಿಕೊಂಡ್ರೆ ಕಾಣಿಸುತ್ತೆ. ಇಲ್ಲಿ ಒಂದು ಕ್ಲೋರಿನ್ ಇದೆ, ಇಲ್ಲಿ ಒಂದು ಕ್ಲೋರಿನ್ ಇದೆ. ಇದೇ ಟ್ರಿಗೋನಲ್ ಬೈ ಪಿರಮಿಡಲ್ಲು. ಎರಡು ಪಿರಮಿಡ್ ಅಟ್ಯಾಚ್ ಆಗಿದೆ ಅಷ್ಟೇ, ಅದನ್ನೇ ಟ್ರಿಗೋನಲ್ ಬೈ ಪಿರಮಿಡಲ್ ಅಂತ ಹೇಳ್ತೀವಿ. ನೆಕ್ಸ್ಟು ಬಾಂಡ್ ಆ್ಯಂಗಲ್ ನೋಡೋಣ. ಬಾಂಡ್ ಆ್ಯಂಗಲ್ ಹೇಳುವಾಗ ಎರಡು ಡಿಫ್ರೆಂಟ್ ಬಾಂಡ್ಸನ್ನು ಹೇಳಿದ್ದೀನಿ. ಒಂದು ಈಕ್ವೆಟೋರಿಯಲ್ ಬಾಂಡ್ಸು. ಈಕ್ವೆಟೋರಿಯಲ್ ಬಾಂಡ್ಸ್ ಎಷ್ಟಿದೆಯಪ್ಪ? 120 ಡಿಗ್ರಿ ಬಾಂಡ್ ಆ್ಯಂಗಲ್ ಇದೆ. ಇನ್ನೊಂದು ಯಾವುದೋ ಆಕ್ಸಿಯಲ್ ಬಾಂಡ್ಸ್, ಅದೆಷ್ಟಿದೆಯಪ್ಪ? 90 ಡಿಗ್ರಿ ಬಾಂಡ್ ಆ್ಯಂಗಲ್ ಇದೆ. ಟೈಪ್ ಆಫ್ ಬಾಂಡ್ಸ್ ಹೇಳ್ಬಿಡಿ. ಹಾಗೆ ಟೈಪ್ ಆಫ್ ಬಾಂಡ್ಸ್ ಎಷ್ಟು ಬಾಂಡ್ಸ್ ಕಾಣಿಸ್ತಾ ಇದೆಯೋ ಮಾಲಿಕ್ಯೂಲಲ್ಲಿ ನಿಮಗೆ? 1 2 3 4 5 ಎಲ್ಲ ಕೂಡ ಸಿಂಗಲ್ ಬಾಂಡ್ ಇದೆ. ಸಿಂಗಲ್ ಬಾಂಡ್ ಇದೆ ಅಂತಂದರೆ ಸಿಗ್ಮಾ ಬಾಂಡ್ ಅಷ್ಟೇ. ಸೊ ವಿ ಹ್ಯಾವ್ 5 sp3d ಹೈಬ್ರಿಡ್ ಆರ್ಬಿಟಲ್, ಅಥವಾ ನಾನು ಇದನ್ನು ಎಲಿಮೆಂಟ್ಸ್ ರೆಪ್ರೆಸೆಂಟ್ ಮಾಡಿಬಿಡೋಣ. 5 PCl ಸಿಗ್ಮಾ ಬಾಂಡ್ಸ್ ಅಂತ ಹೇಳ್ತೀವಿ. ಹಾಗೆ ಹೋಯ್ತಲ್ವಾ? ಸೊ ಇನ್ನೊಂದು ಹೈಬ್ರಿಡೈಸೇಷನ್ ಬರುತ್ತೆ ಪ್ರಾಬಬಲಿ ನಿಮಗೆ, sp3d2 ಹೈಬ್ರಿಡೈಸೇಷನ್. ಮಕ್ಕಳ ಇಷ್ಟರಲ್ಲಿ ನಿಮಗೆ ಡೆಫಿನೇಷನ್ ನಾನು ಹೇಳೋದೇ ಬೇಕಾಗಿಲ್ಲ, ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಆವಾಗಲಿಂದ ಇದೇ ಕತೆ ಹೇಳ್ತೀರಾ ಸರು. ಸೇಮ್. ಎಷ್ಟು ಆರ್ಬಿಟಲ್? ಎಸ್ ಆರ್ಬಿಟಲ್, ಒಂದು ಎಸ್ ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆ. ಎಷ್ಟು ಪಿ ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆ? 3 ಪಿ ಆರ್ಬಿಟಲ್ ಇನ್ವಾಲ್ವ್ ಆಗುತ್ತೆ. ಎಷ್ಟು ಡಿ ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆ? 2 ಡಿ ಆರ್ಬಿಟಲ್ ಆರ್ ಇನ್ವಾಲ್ವಿಂಗ್. ಇಂಟರ್ಮಿಕ್ಸಿಂಗ್ ಆಫ್ 1 ಎಸ್ ಆರ್ಬಿಟಲ್, 3 ಪಿ ಆರ್ಬಿಟಲ್, 2 ಡಿ ಆರ್ಬಿಟಲ್ ಟು ಫಾರ್ಮ್ 1 2 3 4 5 6 sp3d2 ಹೈಬ್ರಿಡ್ ಆರ್ಬಿಟಲ್ಸ್. 6 sp3d2 ಹೈಬ್ರಿಡ್ ಆರ್ಬಿಟಲ್ ಹೆಂಗಪ್ಪ ಅರೇಂಜ್ ಆಗುತ್ತೆ? ತುಂಬ ಸಿಂಪಲ್ ಕೊಂಡ್ರು. ನೋಡಿ ಇಲ್ಲಿ ಇದನ್ನೇ ನಾನು ನಿಮಗೆ ಒಂದು ಪ್ಲೇನ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಒಂದು ಪ್ಲೇನ್ ಕೊಂಡ್ರು. ಈ ಪ್ಲೇನಲ್ಲಿ ನೋಡಿ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. ಸಲ್ಫರ್ ಹೆಕ್ಸಾಫ್ಲೋರೈಡನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಮ್ಯಾಜಿನ್ ಹಿಯರ್ ವಿ ಹ್ಯಾವ್ ಒನ್ ಸಲ್ಫರ್ ಆಟಮ್. ಇಲ್ಲೊಂದು ಕ್ಲೋರಿನ್ ಇದೆ, ಇಲ್ಲೊಂದು ಕ್ಲೋರಿನ್ ಇದೆ, ಇಲ್ಲೊಂದು ಕ್ಲೋರಿನ್ ಇದೆ, ಇಲ್ಲೊಂದು ಕ್ಲೋರಿನ್ ಇದೆ. ಈಗ ಅಬೋ ವಿ ಹ್ಯಾವ್ 1 ಕ್ಲೋರಿನ್, ಬಿಲೋ ವಿ ಹ್ಯಾವ್ 1 ಕ್ಲೋರಿನ್. ಸಲ್ಫರ್ ಫ್ಲೋರಿನ್. ಸೊ 4 ಕಾರ್ನರಲ್ಲಿ ಒಂದು ಫ್ಲೋರಿನ್ ಇತ್ತು. ಅಬೋ ದ ಪ್ಲೇನ್ 1 ಫ್ಲೋರಿನ್ ಇದೆ, ಬಿಲೋ ದ ಪ್ಲೇನ್ 1 ಫ್ಲೋರಿನ್ ಇದೆ. ಇದು ನಮಗೆ ನೋಡೋದಕ್ಕೆ ಆಕ್ಟಾಹೆಡ್ರಲ್ ಜಮೆಟ್ರಿ ಕಾಣಿಸುತ್ತೆ ಕಂಡ್ರು. ಏನು ಜಮೆಟ್ರಿ? ಆಕ್ಟಾಹೆಡ್ರಲ್ ಜಮೆಟ್ರಿ ಕಾಣಿಸುತ್ತೆ. ಹಾಗಾದರೆ ಇಲ್ಲಿ ನೋಡಿ, ಸಲ್ಫರ್ 16 ಅಟಾಮಿಕ್ ನಂಬರ್. ಗ್ರೌಂಡ್ ಸ್ಟೇಟ್ ಕಾನ್ಫಿಗರೇಷನ್ ಬಂದು 1s2 2s2 2p6 3s2 3p4 ಬರುತ್ತೆ. 16 ಅಲ್ವಾ? 3p4 3d 0ನೇ ಇರುತ್ತೆ. ಓಕೆ, ನೆಕ್ಸ್ಟು ಎಕ್ಸೈಟೆಡ್ ಸ್ಟೇಟ್ ಬರೆಯೋಣ. ನೀವೇ ಹೇಳ್ತೀರಾ ಈಗ 1s2 2s2 2p6. ಅಪ್ಪ ನಾನು ಇನ್ನರ್ ಆರ್ಬಿಟಲನ್ನು ಟಚ್ ಮಾಡ್ತಿಲ್ಲ ಕಂಡ್ರು. ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ದ ಔಟರ್ ಆರ್ಬಿಟಲ್ ವೇಲೆನ್ಸ್ ಶೆಲ್. 3s 2 ಎಲೆಕ್ಟ್ರಾನ್ಸ್ ಇತ್ತು, ಆದರೆ 1 ಎಲೆಕ್ಟ್ರಾನ್ ಡಿ ಆರ್ಬಿಟಲ್ಗೆ ಶಿಫ್ಟ್ ಆಗಿಬಿಡ್ತು.
ರಿಮೈನಿಂಗ್ ಇರೋದು ಒಂದೇ. 3p ಸ್ಟೇಬಲ್ ಆಗಬೇಕು ಅಂದರೆ ಎಷ್ಟಿರಬೇಕು? ಐದರ್ 6 ಇರಬೇಕು, ಇಲ್ಲ ಅಂದರೆ 3 ಇರಬೇಕು, ಹೌದಲ್ವಾ? ಸೊ ಈಗ 4 ಇದೆ, 4ಅಲ್ಲಿ 3 ಆಗಬೇಕು ಆರ್ 6 ಆಗಬೇಕು. 6 ಆಗಲ್ಲ, 3 ಆಗತ್ತೆ. ಇನ್ನೊಂದು ಎಲೆಕ್ಟ್ರಾನ್ ಎಲ್ಲೋಯ್ತು? ಡಿಗೆ ಹೋಯ್ತು. ಡಿ 0 ಇತ್ತು, ಈಗ ಎಷ್ಟಾಗುತ್ತೆ? 1 2 1 ಎಲೆಕ್ಟ್ರಾನ್ ಎಸ್ ಇಂದ ಇನ್ನೊಂದು ಎಲೆಕ್ಟ್ರಾನ್ ಪಿ ಇಂದ ಹೋಯ್ತು, 3d2. ಹೇಗೆ ಬರಿತೀವಿ ನಾವು ಇದನ್ನ? ಸಿಂಪಲ್. ಇದು 3s, ಇದು 3p, ಇದು 3d. ಎಸ್ ಅಲ್ಲಿ ಎಷ್ಟಿದೆಯೋ ಎಲೆಕ್ಟ್ರಾನು? 1. ಪಿ ನಲ್ಲಿ ಎಷ್ಟಿದೆಯಪ್ಪ? 3. ಡಿ ನಲ್ಲಿ ಎಷ್ಟಿದೆಯೋ? 2. ಎಷ್ಟು ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆಯೋ? 1s ಆರ್ಬಿಟಲ್ and 3p ಆರ್ಬಿಟಲ್ and 2d ಆರ್ಬಿಟಲ್. ಅದಕ್ಕೆ ನಾವು ಇದನ್ನು sp3d2 ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಸೊ ಲೆಟ್ ಮಿ ರೈಟ್ ದ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಹಿಯರ್. ಸಲ್ಫರ್ ಇದೆ, ಫ್ಲೋರಿನ್ 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 ಫ್ಲೋರಿನ್. ಫ್ಲೋರಿನ್ ಕಾನ್ಫಿಗರೇಷನ್ನೇ ಹೇಳಿಲ್ಲ ಅಲ್ವಾ? ನೋಡಿ, ಫ್ಲೋರಿನ್ ಅಟಾಮಿಕ್ ನಂಬರ್ 9 ಇರುತ್ತೆ. 1s2 2s2 2p5. 2s ಅಲ್ಲಿ 2 ಎಲೆಕ್ಟ್ರಾನ್ ಇದೆ, 2p ನಲ್ಲಿ 5 ಎಲೆಕ್ಟ್ರಾನ್ ಇದೆ. ಹಾಗಾದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದು p ನಲ್ಲಿ. ಅದೇ ಓವರ್ಲ್ಯಾಪಿಂಗ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. p ಆರ್ಬಿಟಲ್ ಡಂಬಲ್ ಶೇಪ್. ನೋಡಿ, ಆಲ್ ದೀಸ್ ಸೆಂಟ್ರಲ್ ಸಲ್ಫರ್ ಆಟಮ್ ಅಂಡ್ ಟರ್ಮಿನಲ್ ಫ್ಲೋರಿನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ಅ ಸೇಮ್ ಪ್ಲೇನ್. ಒಂದೇ ಪ್ಲೇನಲ್ಲಿ ಇರುತ್ತೆ. ಇದನ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕಿರೋದು ಹೀಗೆ. ಒಂದು ಪ್ಲೇನಲ್ಲಿ ಇದೆ, ಅಬೋ ದ ಪ್ಲೇನ್, ಬಿಲೋ ದ ಪ್ಲೇನ್, ಇನ್ನೊಂದು ಫ್ಲೋರಿನ್ ಬರೆದಿರುತ್ತೆ. 1 ಫ್ಲೋರಿನ್ ಅಬೋ ದ ಪ್ಲೇನ್, 1 ಫ್ಲೋರಿನ್ ಬಿಲೋ ದ ಪ್ಲೇನ್. ಹಾಗಾದರೆ ಇಲ್ಲಿ ನೋಡಪ್ಪ, ಇಲ್ಲೂ ಕೂಡ ನಮಗೆ 2 ಟೈಪ್ ಆಫ್ ಬಾಂಡ್ಸ್ ಇದೆ. ಅದರಲ್ಲಿ ಒಂದು ಆಕ್ಸಿಯಲ್ ಬಾಂಡ್ಸು, ಇನ್ನೊಂದು ಈಕ್ವಟೋರಿಯಲ್ ಬಾಂಡ್ಸ್. ಈಕ್ವಟೋರಿಯಲ್ ಬಾಂಡ್ಸು 90 ಡಿಗ್ರಿನೇ ಇದೆ, ಆಕ್ಸಿಯಲ್ ಬಾಂಡ್ಸು ಕೂಡ 90 ಡಿಗ್ರಿನೇ ಇದೆ. ಸೊ ಬೋತ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಂಡ್ ಆರ್ ಹ್ಯಾವಿಂಗ್ ಸೇಮ್ ಬಾಂಡ್ ಆ್ಯಂಗಲ್. ಬನ್ನಿ ನೆಕ್ಸ್ಟು ನಮ್ಮ ಪಾಯಿಂಟ್ಸನ್ನ ಬರೆದ್ಬೇಡ. ಹೈಬ್ರಿಡೈಸೇಷನ್ನು, ಜೊಮೆಟ್ರಿ, ಬಾಂಡ್ ಆ್ಯಂಗಲ್ ಆ್ಯಂಡ್ ಟೈಪ್ ಆಫ್ ಬಾಂಡ್ಸ್. ನೋಡಿ, ನಿಮಗೆ ಗೊತ್ತಿರುತ್ತೆ ಈಗ. ಸೊ ಹೈಬ್ರಿಡೈಸೇಷನ್ ಬಂದು sp3d2. ಜೊಮೆಟ್ರಿ ಯಾವಾಗಲೇ ಹೇಳಿದೆ, ಆಕ್ಟಾಹೆಡ್ರಲ್ ಇರುತ್ತೆ. ನೆಕ್ಸ್ಟು ಬಾಂಡ್ ಆ್ಯಂಗಲ್ ಹೇಳ್ತಾ ಇದ್ದೀನಿ. ಬೋತ್ ಆಕ್ಸಿಯಲ್ and equatorial bonds are having same bond angle of 90 degree. And bonds ಬಂದು we have 6 sf sigma bonds. ಸೊ ಇಷ್ಟು ಎಕ್ಸಾಂಪಲ್ಸನ್ನು ನೀವು ನೆನ್ಪಿಟ್ಕೊಂಡ್ರೆ, ಜೊತೆಗೆ ಅರ್ಥ ಮಾಡಿಕೊಂಡ್ರೆ, ಬೇರೆ ಎಕ್ಸಾಂಪಲ್ಸನ್ನು ಹೆಂಗಪ್ಪ ಫೈಂಡ್ ಔಟ್ ಮಾಡೋದು? ತುಂಬ ಸಿಂಪಲ್ ಇರುತ್ತೆ ಕಂಡ್ರು. ನೋಡಿ, ಹೌ ಟು ಫೈಂಡ್ ಔಟ್ ದ ಹೈಬ್ರಿಡೈಸೇಷನ್. ಹೌ ಈಸಿ ಟು ಫೈಂಡ್ ಹೈಬ್ರಿಡೈಸೇಷನ್ ಆಫ್ ಎನಿ ಮಾಲಿಕ್ಯೂಲ್? ತುಂಬ ಸಿಂಪಲ್ಲು. ಅದಕ್ಕೊಂದು ಫಾರ್ಮುಲಾ ಇದೆ. ಸ್ಟೇರಿಕ್ ನಂಬರನ್ನು ಫೈಂಡ್ ಔಟ್ ಮಾಡಬೇಕು ನಾವು. ಏನಪ್ಪ ಇದು ಸ್ಟೇರಿಕ್ ನಂಬರ್ ಅಂತಂದರೆ, ಇಟ್ ಈಸ್ ದ ಸಮ್ ಆಫ್ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಆ್ಯಂಡ್ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆನ್ ಸೆಂಟ್ರಲ್ ಆಟಮ್. ಅದೆಲ್ಲ ಬಿಟ್ಬಿಡಿ, ಇನ್ನೂ ತುಂಬ ಸಿಂಪಲ್ ಆಗಿರುತ್ತೆ, ಹೇಳ್ತೀನಿ. ಒಂದೇ ನೀವು ನೆನ್ಪಿಟ್ಕೋಬೇಕಿರೋದು, ಸೆಂಟ್ರಲ್ ಆಟಮ್ ಏನು ಬರೆದಿದ್ದೀವಿ, ಸೆಂಟ್ರಲ್ ಆಟಮ್ ಏನು ಬರೆದಿದ್ದೀವಿ, ಆ ಸೆಂಟ್ರಲ್ ಆಟಮಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಬಾಂಡ್ ಪೇರ್ ಆ್ಯಂಡ್ ಲೋನ್ ಪೇರ್. ಎರಡನ್ನೂ ಕೌಂಟ್ ಮಾಡಿಬಿಟ್ರೆ ಆಗಿಬಿಡ್ತು. ಆವಾಗ ನಮಗೆ ಹಾಫ್ ಆಫ್ ದ ಹೈಬ್ರಿಡೈಸೇಷನ್ನ ಪ್ರಿಡಿಕ್ಟ್ ಮಾಡಿಬಿಡ್ಬೋದು. ಈಗ sp ಹೇಳಿದೆ, sp2 ಹೇಳಿದೆ, sp3 ಹೇಳಿದೆ, sp3d ಹೇಳಿದೆ, sp3d2 ಹೇಳಿದೆ. ಅದಲ್ಲದೆ ನಮಗೆ dsp2 ಅಂತ ಬರುತ್ತೆ, dsp3 ಅಂತ ಬರುತ್ತೆ, d2sp3 ಅಂತ ಬರುತ್ತೆ. ಸೊ ಅದೆಲ್ಲ ಹೆಂಗೆ ಫೈಂಡ್ ಔಟ್ ಮಾಡೋದು ಸರ್? ಫಸ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ ಸೆಕೆಂಡ್ PU ನಲ್ಲಿ. ಆ ಚಾಪ್ಟರಲ್ಲಿ ಫಸ್ಟು ಡಿ ಆರ್ಬಿಟಲ್ ಯಾಕೆ ಬಂತು ಕೆಲವೊಂದೆಲ್ಲ ಹೈಬ್ರಿಡೈಸೇಷನ್ಲಿ, ಲಾಸ್ಟಲ್ಲಿ ಡಿ ಆರ್ಬಿಟಲ್ ಯಾಕೆ ಬರ್ತಾ ಇದೆ ಕೆಲವೊಂದೆಲ್ಲ ಹೈಬ್ರಿಡೈಸೇಷನ್ಲಿ, ಅದನ್ನು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ಏನಿಲ್ಲ, ತುಂಬ ಸಿಂಪಲ್ಲೇ. ಇನ್ನರ್ ಆರ್ಬಿಟಲ್, ಇನ್ನರ್ ಡಿ ಆರ್ಬಿಟಲ್ ಇನ್ವಾಲ್ವ್ ಆದರೆ ಡಿ ಫಸ್ಟ್ ಬರುತ್ತೆ, ಔಟರ್ ಡಿ ಆರ್ಬಿಟಲ್ ಇನ್ವಾಲ್ವ್ ಆದರೆ ಡಿ ಲಾಸ್ಟಲ್ಲಿ ಬರುತ್ತೆ, ಅಷ್ಟೇ. ಅದನ್ನು ಡೀಟೇಲ್ ಆಗಿ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಈಗ ನೋಡಿ, ಸೆಂಟ್ರಲ್ ಆಟಮಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್, ಬೋತ್ ಬಾಂಡ್ ಪೇರ್ ಆಸ್ ವೆಲ್ ಆಸ್ ಲೋನ್ ಪೇರ್, ಅದನ್ನು ನೋಡ್ಕೊಂಡು ಬಿಟ್ರೆ ಹೈಬ್ರಿಡೈಸೇಷನ್ನ ಪ್ರಿಡಿಕ್ಟ್ ಮಾಡ್ಬಿಡ್ಬೋದು. ಸೇ ಫಾರ್ ಎಕ್ಸಾಂಪಲ್, ಈಗ
CCl4 ಅಂತಾನೆ ಕನ್ಸಿಡರ್ ಮಾಡೋಣ. ಕಾರ್ಬನ್ ಇದೆ ಅಲ್ವೇನೋ, ಕಾರ್ಬನ್ ಇದೆ. ಕಾರ್ಬನ್ನು 4 ಕ್ಲೋರಿನ್ ಜೊತೆಗೆ ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗಿದೆ. ನೋ ಲೋನ್ ಪೇರ್. ಎಷ್ಟು ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಇದೆಯಪ್ಪ? 4 ಬಾಂಡ್ ಪೇರ್ ಇದ್ರೆ sp3 ಅಷ್ಟೇ. sp3 ಹೈಬ್ರಿಡೈಸೇಷನ್. ಒಂದು ಲೋನ್ ಪೇರ್ ಇರೋದು ಎಕ್ಸ್ಪ್ಲೈನ್ ಮಾಡ್ತೀನಿ. NH3 ಸೆಂಟ್ರಲ್ ಆಟಮ್ ಯಾವುದು? ನೈಟ್ರೋಜನ್. ನೈಟ್ರೋಜನ್ ಈಸ್ ಅಟ್ಯಾಚ್ ಟು 3 ಹೈಡ್ರೋಜನ್ ಆಟಮ್ ಅಂಡ್ ಇಟ್ ಹ್ಯಾಸ್ 1 ಲೋನ್ ಪೇರ್ ಎಲೆಕ್ಟ್ರಾನ್. ಈಗ ಕೌಂಟ್ ಮಾಡಪ್ಪ. ಟೋಟಲ್ ನಂಬರ್ ಆಫ್ ಬಾಂಡ್ ಪೇರ್ ಎಷ್ಟಿದೆ? 3. ಲೋನ್ ಪೇರ್ ಎಷ್ಟಿದೆ? 1. ಹಾಗಾದ್ರೆ ಟೋಟಲ್ ಪೇರ್ ಎಷ್ಟಾಯಿತು? 4. sp3. ಹಾಗಾದ್ರೆ ಇದು ಕೂಡ sp3ನೇ. H2O ಕನ್ಸಿಡರ್ ಮಾಡಕಂಡ್ರು. ಆಕ್ಸಿಜನ್ ಈಸ್ ಅ ಸೆಂಟ್ರಲ್ ಆಟಮ್. ಇಟ್ಸ್ ಅಟ್ಯಾಚ್ ಟು 2 ಹೈಡ್ರೋಜನ್. ಹಾಗೆ ಆಕ್ಸಿಜನ್ ಲೋನ್ ಪೇರ್ ಎಲೆಕ್ಟ್ರಾನ್ 6 ಇರುತ್ತೆ. ಅಂದರೆ 2 ಲೋನ್ ಪೇರ್ ಎಲೆಕ್ಟ್ರಾನ್ ಇರುತ್ತೆ. 2 ಲೋನ್ ಪೇರ್, 2 ಬಾಂಡ್ ಪೇರ್, sp3. ಹಾಗೋಯ್ತಲ್ಲ. ಇದೇ ಥರ ನೀವು ಯಾವುದೇ ಮಾಲಿಕ್ಯೂಲ್ ಕೊಡಲಿ, ಸೆಂಟ್ರಲ್ ಆಟಮ್ ಮೇಲೆ ಫಸ್ಟು ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸನ್ನು ಕೌಂಟ್ ಮಾಡಿ. ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಬೇಕು ಅಂತಂದರೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ವೇಲೆನ್ಸ್ ಮತ್ತು ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ಫೈಂಡ್ ಔಟ್ ಮಾಡೋದು ಹೇಳಿದೆ ಅಲ್ವಾ. ಆ ಒಂದು ಪರ್ಟಿಕ್ಯುಲರ್ ಟೇಬಲನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಮೋಸ್ಟ್ ಆಫ್ ದ S ಬ್ಲಾಕ್ ಆ್ಯಂಡ್ P ಬ್ಲಾಕ್ ಎಲಿಮೆಂಟ್ಸಿಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗೊತ್ತಾಗ್ಬಿಡುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ ವೇಲೆನ್ಸಿ ಗೊತ್ತಿತ್ತು ಅಂತಂದರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ electron pair on the central metal atom or central atom. ನೋಡಿ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಮಾಲಿಕ್ಯೂಲ್ ಯಾವ ಥರ ಇದೆ ಅಂತ ಹೇಳ್ತಿರ್ತೀನಿ. ಸೊ ಇದರಲ್ಲಿ ಎ ಅಂತಂದರೆ ಸೆಂಟ್ರಲ್ ಆಟಮ್, ಬಿ ಅಂದರೆ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್, ಇ ಅಥವಾ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ ಅಂತ ಕೊಟ್ಟಿರ್ತಾರೆ, ಅದು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಂತ. ಸೆಂಟ್ರಲ್ ಆಟಮ್ ಜೊತೆಗೆ 2 ಬಾಂಡ್ ಪೇರ್ ಎಲೆಕ್ಟ್ರಾನ್ ಇದ್ರೆ ಲೀನಿಯರ್. BeCl2 ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಸೇಮ್ ಎಕ್ಸಾಂಪಲ್ sp ಹೈಬ್ರಿಡೈಸೇಷನ್. ಸೆಂಟ್ರಲ್ ಆಟಮ್ ಜೊತೆಗೆ 3 ಬಾಂಡ್ ಪೇರ್ ಎಲೆಕ್ಟ್ರಾನ್ ಇದೆ, 3 ಇದೆ ಅಂದರೆ sp2 bf3 bcl3 ಮಾಲಿಕ್ಯೂಲ್ ಆ ಥರ ಟ್ರಿಗೋನಲ್ ಪ್ಲೇನರ್. AB4 ಇರುತ್ತೆ. AB4 ಅಂತಂದರೆ ಮೀಥೇನ್ ಮಾಲಿಕ್ಯೂಲ್ ಥರ, CCl4 ಮಾಲಿಕ್ಯೂಲ್ ಥರ, 4 ಬಾಂಡ್ ಪೇರ್, sp3 ಹೈಬ್ರಿಡೈಸೇಷನ್ ಟೆಟ್ರಾಹೈಡ್ರಲ್ ಇರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದು ಹೇಳ್ತೀವಿ? AB3E. ಇವಾಗಿನ ಡಿಸ್ಕಸ್ ಮಾಡಿದ್ವಿ ಅಲ್ವೇನ್ರು, NH3 ಮಾಲಿಕ್ಯೂಲ್. NH3 ಮಾಲಿಕ್ಯೂಲಲ್ಲಿ ಸೆಂಟ್ರಲ್ ಆಟಮ್ ನೈಟ್ರೋಜನ್. ಎಷ್ಟು ಹೈಡ್ರೋಜನ್ ಅಟ್ಯಾಚ್ ಆಗಿತ್ತು? 3. ಅಂದರೆ 3 ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಇದೆ. ಎಷ್ಟು ಲೋನ್ ಪೇರ್ ಇತ್ತು? 1. ಅಂದರೆ E1 ಅಥವಾ E ಅಂತ ತೋರಿಸಿರ್ತಾರೆ. ಸೊ AB3E ನೋಡಿ, ನಾವು ಜಮಿಟ್ರಿ ಹೇಳುವಾಗ ವಿಲ್ ಕನ್ಸಿಡರ್ ಆಲ್ ದ ಎಲೆಕ್ಟ್ರಾನ್ ಪೇರ್ ಆನ್ ದ ಸೆಂಟ್ರಲ್ ಆಟಮ್. ಅಂದರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಲೋನ್ ಪೇರ್ ಆಸ್ ವೆಲ್ ಆಸ್ ಬಾಂಡ್ ಪೇರ್. ಬಟ್ ಶೇಪ್ ಹೇಳುವಾಗ ವಿಲ್ ಕನ್ಸಿಡರ್ ಓನ್ಲಿ ದ ಬಾಂಡ್ ಪೇರ್. ಬಾಂಡ್ ಪೇರ್ ಏನಿರುತ್ತೆ ಅದನ್ನು ಮಾತ್ರ ಶೇಪ್ ಹೇಳಿರ್ತೀವಿ. ಪಿರಮಿಡಲ್ ಶೇಪ್ ಇರುತ್ತೆ ಕಂಡ್ರೋ NH3 ನೋಡಿ, ಟ್ರಿಗೋನಲ್ ಪಿರಮಿಡಲ್ ಶೇಪ್ ಅಂತ ಹೇಳಿರ್ತೀವಿ. ಸೊ sp3 ಹೈಬ್ರಿಡೈಸೇಷನ್ನೇ ಎಕ್ಸಾಂಪಲ್ NH3PCl3 ಮಾಲಿಕ್ಯೂಲ್. 1 or 2 ಎಕ್ಸಾಂಪಲನ್ನು ನಿಮಗೆ ಈಸಿಲಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ನೋಡಿ. AB2E2 ವಾಟರ್ ಡಿಸ್ಕಸ್ ಮಾಡಿದ್ವಿ ಅಲ್ವೇನ್ರು, ಅದೇ ಥರ ಆಕ್ಸಿಜನ್ ಸೆಂಟ್ರಲ್ ಆಟಮು 2 ಬಾಂಡ್ ಪೇರ್ ಎಲೆಕ್ಟ್ರಾನ್ ಇದೆ, 2 ಲೋನ್ ಪೇರ್ ಎಲೆಕ್ಟ್ರಾನ್ ಇದೆ. ಬೆಂಟ್ ಶೇಪ್, ಅದು ಜಮೆಟ್ರಿ ಟೆಟ್ರಾಹೈಡ್ರಲ್ಲೇ. ಯಾಕೆ? ಹೈಬ್ರಿಡೈಸೇಷನ್ sp3 ಅದು. ಸೊ ಅಲ್ಲಿ ನಮಗೆ H2O OF2 ಮಾಲಿಕ್ಯೂಲ್ ತಗೋತೀವಿ. ಅದೇ ಥರ ನೋಡಿ, ಇದೆಲ್ಲ ಕೂಡ ತುಂಬ ಡಿಫ್ರೆಂಟ್ ಎಕ್ಸಾಂಪಲ್ಸು. ಅಂದರೆ ಬೇಸ್ಡ್ ಆನ್ ನಂಬರ್ ಆಫ್ ಬಾಂಡ್ ಪೇರ್ ಆಸ್ ವೆಲ್ ಆಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆನ್ ದ ಸೆಂಟ್ರಲ್ ಆಟಮ್. ಇದೇ ಥರ ನಮಗೆ AB5 ಇದೆ, AB4E ಇದೆ, AB3E2 ಇದೆ, AB2E3 ಇದೆ, AB6 ಇದೆ, AB5E ಇದೆ, AB4E2 ಇದೆ. ನೋಡಿ, ಒಂದೆರಡು ಎಕ್ಸಾಂಪಲನ್ನು ನಾನು ಕನ್ಸಿಡರ್ ಮಾಡೋಣ. ಈಗ ಲೆಟ್ ಮಿ ಕನ್ಸಿಡರ್ XeF2. XeF2ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. XeF2. ಓಕೆ, ಈಗ ನೋಡೋಣ. ನಾನು ಕನ್ಸಿಡರ್ ಮಾಡಿದ್ದಿದ್ದು ಎಕ್ಸಾಂಪಲ್ ಬಂದು XeF2 ಅಲ್ವಾ. XeF2 ಅಂದರೆ ತುಂಬ ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ಸ್ ನಿಮಗೆ ನಾರ್ಮಲಿ ನೆನಪಿರುತ್ತೆ ಕಂಡ್ರು. ಬಟ್ ಈ ಥರ ಯಾವುದೋ ಅನ್ನೋನ್ ಮಾಲಿಕ್ಯೂಲ್ ಕೊಟ್ಬಿಟ್ರು, ಆವಾಗ ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡೋದೇ ನಮ್ಮ ತಲೆಯಲ್ಲಿ ಇರಬೇಕಿರೋದು. ಅದೇ ನಮಗೆ ಈಸಿ ಟ್ರಿಕ್. ಅಂದರೆ ಝೆನಾನ್ ತೊಗೊಂಡಿದ್ದೀನಿ ಕಣೋ. ಝೆನಾನ್ ಯಾವ ಗ್ರೂಪಲ್ಲಿ ಬರುತ್ತಪ್ಪ? 18th ಗ್ರೂಪ್. 18th ಗ್ರೂಪ್ ಅಂದರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 8 ಇರುತ್ತೆ. 8ಅಲ್ಲಿ ನೋಡಿ ಈ ಥರ ಬರೆದಿರ್ತೀನಿ, 1 2 3 4 5 6 7 8. ಯಾಕಪ್ಪ ಈ ಥರ ಬರೆದ್ಬಿಟ್ರು ಸರ್ರು? ನಮಗೆ ಝೆನಾನ್
ವೇಲೆನ್ಸ್ ಎಲೆಕ್ಟ್ರಾನ್ 8 ಇರೋದು, 2 ಮಾತ್ರ ಸಿಂಗಲ್ ಬರೆದಿದ್ದಾರೆ, ಇನ್ನು ಮಿಕ್ಕಿದೆಲ್ಲ ಪೇರ್ ಬರೆದಿದ್ದಾರೆ ಅಂತಂದರೆ ಅದಕ್ಕೊಂದು ಮೀನಿಂಗ್ ಇದೆ ನೋಡಿ. ಸೊ ಫ್ಲೋರಿನಲ್ಲಿ 1 ಎಲೆಕ್ಟ್ರಾನ್ ನಮಗೆ ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗುತ್ತೆ. ಈ ಫ್ಲೋರಿನಲ್ಲೂ ಕೂಡ 1 ಎಲೆಕ್ಟ್ರಾನ್ ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗುತ್ತೆ. ಯಾಕೆ ಸರ್ ಹಾಗೆ? ಅದು ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ವಿ ಅಲ್ವಾ, ಯಾವ ಥರ ಹ್ಯಾಲೋಜನ್ಸ್ ಯಾವ ಗ್ರೂಪಲ್ಲಿ ಬರುತ್ತೆ, 17th ಗ್ರೂಪ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿತ್ತು? 7 ಇತ್ತು. ಇಫ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಗ್ರೇಟರ್ ದ್ಯಾನ್ 4, ದೆನ್ 8 ಮೈನಸ್ ವೇಲೆನ್ಸ್ ಎಲೆಕ್ಟ್ರಾನ್ ಗಿವ್ಸ್ ವೇಲೆನ್ಸಿ ಅಂತ ಹೇಳಿದ್ವಿ ಅಲ್ವಾ. ನೋಡಿ, ಈ ಫ್ಲೋರಿನ್ನು 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ಹ್ಯಾಲೋಜನ್ ಗ್ರೂಪ್ ಅದು. 7 ಈಸ್ ಗ್ರೇಟರ್ ದ್ಯಾನ್ 4. ಸೊ ಹಾಗಾದರೆ 8 ಮೈನಸ್ 7 ಎಷ್ಟು? 1. ಹಾಗಾದರೆ ವೇಲೆನ್ಸಿ ಒಂದೇ. ಇಲ್ಲಿ ಕೂಡ ಅಲಾಂಗ್ ವಿತ್ 1 ವೇಲೆನ್ಸ್ ಎಲೆಕ್ಟ್ರಾನ್ ಇಟ್ ಹ್ಯಾಸ್ 3 ಲೋನ್ ಪೇರ್, ಅಂದರೆ ಟೋಟಲ್ 7 ಇತ್ತು. 7ಅಲ್ಲಿ 1 ಮಾತ್ರ ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗ್ತಾ ಇದೆ. ಇಲ್ಲಿ ಕೂಡ 7 ಎಲೆಕ್ಟ್ರಾನೇ ಇರುತ್ತೆ ಕಂಡ್ರೋ, ಅದರಲ್ಲೂ ಕೂಡ 1 ಎಲೆಕ್ಟ್ರಾನ್ ಇನ್ವಾಲ್ವ್ ಆಗೋದು. ಹಾಗಾದರೆ ಇಲ್ಲಿ ನಮಗೆ 2 ಬಾಂಡ್ ಸಿಗುತ್ತೆ. ಇಷ್ಟೇ. ಈಗ ನೋಡಿ ಎಷ್ಟು ಲೋನ್ ಪೇರ್ ಇದೆ? 1, 2, 3 ಲೋನ್ ಪೇರ್ಸ್ ಇದೆ. ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಲೋನ್ ಪೇರ್ ಅಂತ ಹೇಳಿದೆ? 3 ಲೋನ್ ಪೇರ್ ಅಂತ ಹೇಳಿದೆ. ಎಷ್ಟು ಬಾಂಡ್ ಪೇರ್ ಇದೆ? 2 ಬಾಂಡ್ ಪೇರ್ ಅಂತ ಹೇಳಿದೆ. ಸೆಂಟ್ರಲ್ ಆಟಮ್ ಮಾತ್ರ ನಾನು ಕನ್ಸಿಡರ್ ಮಾಡ್ತಾ ಇರೋದು. ಸರ್ ಇಲ್ಲೆಲ್ಲ ಲೋನ್ ಪೇರ್ ಇದೆಯಲ್ಲ ಸರ್ ಅಂತ ಹೇಳಿಬಿಡಿ. ಸೆಂಟ್ರಲ್ ಆಟಮ್ ಹೈಬ್ರಿಡೈಸೇಷನ್ ಹೇಳುವಾಗ ನಾವು ಕನ್ಸಿಡರ್ ಮಾಡಬೇಕಿರೋದು. 3 lone pair, 2 bond pair, 5 pair of electron we have. 5 pair ಇದೆ ಅಂತ ಅಂದರೆ sp3d ಹೈಬ್ರಿಡೈಸೇಷನ್. ಅದು sp3d ಹೈಬ್ರಿಡೈಸೇಷನ್. ಹಾಗಾದರೆ ನೋಡ್ಬಿಡೋಣ ಒಂದ್ಸರಿ. ವೆಯ್ಟ್. ಸಾರಿ, ಮಕ್ಕಳ ನೋಡಿ, ಯಾವ್ದು ನಾವು ತೊಗೊಂಡಿದ್ದ ಎಕ್ಸಾಂಪಲ್ ಬಂದು XeF2 ಅಂತ ಹೇಳಿದ್ದೆ. ಓಕೆ, ನಾನು ತೊಗೊಂಡಿದ್ದ ಎಕ್ಸಾಂಪಲ್ ಬಂದು XeF2. ಏನು ಹೈಬ್ರಿಡೈಸೇಷನ್ ಹೇಳ್ಕೊಟ್ಟು ನಾನಲ್ಲಿ? sp3d. ಸೇಮ್ ಹೈಬ್ರಿಡೈಸೇಷನ್ ಇದೆ ಅಲ್ವಾ? ಅಷ್ಟೇ. ನೋಡಿ, ಇನ್ನೊಂದು ಯಾವುದಾದ್ರೂ ಎಕ್ಸಾಂಪಲ್ನ ತಗೊಳ್ಳೋಣ. ಇಲ್ಲಿ ಯಾವುದೋ Br5 ಅಂತ ಇದೆ. Br5. Brf5 ಅಂತ ಬರೆದೆ. ಬ್ರೋಮಿನ್ ಯಾವ ಗ್ರೂಪಲ್ಲಿ ಬರುತ್ತೋ? 17th ಗ್ರೂಪ್, ಅಂದರೆ ಹ್ಯಾಲೋಜನ್. ಅದು ಫ್ಲೋರಿನ್ನು ಹ್ಯಾಲೋಜನ್ನೇ, ನೆನಪಿರಲಿ. ಹ್ಯಾಲೋಜನ್ ಅಂತಂದರೆ 7 ವೇಲೆನ್ಸ್ ಎಲೆಕ್ಟ್ರಾನ್. 7 ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ ಇಲ್ಲಿ ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗ್ತಾ ಇರೋದು 5. ಈ ಥರ ಇರುತ್ತೆ. ಬ್ರೋಮಿನ್ 1, 2, 3, 4, 5, 6, 7 ಒಂದನ್ನೇ ಪೇರ್ ಮಾಡಿರೋದು. ಇನ್ನು ಮಿಕ್ಕಿರೋದನ್ನು ಈಗ ಪೇರ್ ಮಾಡೋಣ. ಫ್ಲೋರಿನ್ ಇವಾಗಿನ್ನ ಹೇಳಿದ್ವಿ, ಫ್ಲೋರಿನಲ್ಲಿ ವೇಲೆನ್ಸಿ ಒಂದೇ. ಇಲ್ಲಿ 1 ಬಾಂಡು, ಇಲ್ಲಿ 1 ಬಾಂಡು, ಇಲ್ಲಿ 1 ಬಾಂಡು, ಇಲ್ಲಿ 1 ಬಾಂಡು, ಇಲ್ಲಿ 1 ಬಾಂಡು. ಹಾಗಾದರೆ ಈ ಪೇರು ಲೋನ್ ಪೇರ್ ಎಲೆಕ್ಟ್ರಾನ್. ಈಗ ನೋಡಿ, ಟೋಟಲ್ ನಂಬರ್ ಆಫ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 1, 2, 3, 4, 5. ಬಾಂಡ್ ಪೇರ್ ಎಲೆಕ್ಟ್ರಾನ್ಸು 5 ಇದೆ. ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 1 ಇದೆ. ಟೋಟಲ್ ಎಷ್ಟಾಯಿತು? 6 ಎಲೆಕ್ಟ್ರಾನ್ ಪೇರ್ ಇದೆ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ ಇಸ್ 6 ಅಂತಂದರೆ sp3d2. 1 + 3 + 2 ಎಷ್ಟಪ್ಪ? 6 ಪೇರ್ ಇದೆ ಅಲ್ವಾ? sp3d2. ಅದು ನೋಡೋಣ ಯಾವುದು ನಾವು ಹೇಳಿದ್ದಂತ. ಅಯ್ಯೋ, ಇಲ್ಲೇ ಇದೆ Br5 sp3d2 ಅಂತ ಹೇಳಿದ್ವಿ. ನೋಡಿ, ಅಂದರೆ ನಮಗೆ ಹೈಬ್ರಿಡೈಸೇಷನ್ ಪ್ರಿಡಿಕ್ಟ್ ಮಾಡೋದು ಇಟ್ಸ್ ವೆರಿ ಸಿಂಪಲ್. ನಾವೇನೀಗ ಫಾರ್ಮುಲಾ ತೋರಿಸಿದ್ವಿ, ಆ ಫಾರ್ಮುಲಾ ಜೊತೆಗೆ ನಾನೊಂದು ಸಿಂಪಲ್ ಟ್ರಿಕ್ಕನ್ನು ಹೇಳ್ಕೊಟ್ಟೆ. ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿಬಿಡುತ್ತೆ. ಸೊ
ಇನ್ನೂ ಫರ್ದರ್ ನಾವು ಅಪ್ಡೇಟ್ ಆಗಬೇಕು, ಡಿ ಫಸ್ಟ್ ಬರುತ್ತೆ, ಲಾಸ್ಟ್ ಬರುತ್ತೆ, ಅದೆಲ್ಲ ಗೊತ್ತಾಗಬೇಕು ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ನಾವು ಒಂದೊಂದೇ ಕಾನ್ಸೆಪ್ಟ್ಸನ್ನು ಬಿಲ್ಡ್ ಮಾಡ್ತಾ ಹೋಗಬೇಕು. ಆ ಕಾನ್ಸೆಪ್ಟ್ಸಲ್ಲಿ ನಿಮಗೆ ಡೀಟೈಲ್ ಆಗಿ ಗೊತ್ತಾಗ್ಬಿಟ್ರೆ ಇದೆಲ್ಲ ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡೋದು ಅದು ನೀರು ಕುಡಿದಷ್ಟೇ ಸುಲಭ. ಅಷ್ಟೇ ಕಣ್ರು. ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತೀನಿ, ಡಿಫ್ರೆಂಟ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಆ್ಯಂಡ್ ಪ್ರಾಪರ್ಟೀಸ್. ಅಪ್ಪ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೋಗ್ತಾ ಇದ್ದೀವಿ. ತುಂಬ ಜನ ಮಕ್ಕಳಿಗೆ ತುಂಬ ದೊಡ್ಡ ತಲೆನೋವು ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹೈಲಿ ಎವಾಪರೇಟಿಂಗ್ ಸಬ್ಜೆಕ್ಟ್, ಅದು ಹೋಗ್ಬಿಡುತ್ತೆ. ನಾವು ಹೋಗ್ತಾ ಇರ್ತೀವಿ, ಓದಿದ್ದೆಲ್ಲ ಹಾಗೆ ಹೋಗ್ತಾ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದು ಹೆಂಗೆ? ಏನೂ ಇಲ್ಲ, ಅದು ತುಂಬ ಸಿಂಪಲ್ಲೇ. ಬೇಸಿಕ್ಸ್ ಚೆನ್ನಾಗಿ ಗೊತ್ತಿದ್ರೆ ನಿಮ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಸಿಂಪಲ್ ಕೊಂಡ್ರು. ಆ ಬೇಸಿಕ್ ಒಂದಷ್ಟು ಟಾಪಿಕ್ಸನ್ನು ನಾವು ಈ ಲಿಟಲ್ ಬಿಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಹೋಗೋಣ. ಅದಾದಮೇಲೆ ವಿಲ್ ಜಂಪ್ ಟು ಫುಲ್ ಲೆಂತ್ ವೀಡಿಯೋಸ್ ಆಫ್ ಸೆಕೆಂಡ್ PU ಸಿಲೆಬಸ್, ಕ್ಲಾಸ್ 12 ಸಿಲೆಬಸ್. ಹಾಗಾದರೆ ಬನ್ನಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಆ್ಯಂಡ್ ದರ್ ಪ್ರಾಪರ್ಟೀಸನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.